ತನ್ನ ಅರಿದೋಳ್ವದಿ ದೀವಾತ್ಮ ಪದವೆನ್ನ ಮಾನಸದುಳಿರ್ಕೆ ಅರಿದೊಡೆ ಹಾಕೊಡ್ರಿ ತನ್ನನು ಅರಿದೊಡೆ ಒಲಿದು ಈವ ಆತ್ಮಪದವು ಎನ್ನ ಮಾನಸದೊಳಿರ್ಕೆ ಎಲ್ಲ ಟಿಕ್ ಟಿಕ್ ಹಾಕೋಬೇಕು ಹಾಕೊಡ್ರಿ ಮಾರ್ಕ್ ಮಾಡೋದಕ್ಕೆ ಗುರುಗಳೇ ಮಾಡ್ಕೊಡ್ರಿ ಹೇಳ್ತ ನೋಡಿ ಇದಕ್ಕೆ ಮೀಲಿಲ್ಲವೆಂಬುದು ತಾನು ಅದು ಆವ ಸುಖಮೆಂದ ಅದನ್ನೊಮ್ಮೆ ತನ್ನನು ಅರಿದೊಡೆ ಒಲಿದು ಈವ ಆತ್ಮಪದವು ಎನ್ನ ಮಾನಸದೋಳ್ ಇರ್ಕೆ ರಾತ್ರಿ ಪಾಠ ಒಪ್ಪಿಸ್ತಿರ್ಲಿ ಬರ್ತೈತೆ ಅದೆಷ್ಟ ಇರ್ತೈತಿ ನಿಮ್ಗೆ ಬೇರೆ ಎಲ್ಲ ಬರೋಬ್ಬರಿ ಬರ್ತೈತಿ ಇವತ್ತು ಯಾರು ಹೇಳ್ತೀರಿ ನೋಡ್ರಿ ಹೇಳಿ ನಾವು ಸ್ವಲ್ಪ ಬಿಜಿ ಇದ್ದೀನಿ ಇಷ್ಟೊತ್ತನ ಒಂದ್ ಲಗ್ನಕ್ಕೆ ಹೋಗಿ ಬಂದೆ ಆಯಾಸ ಆಗತ್ತೆ ಶಿವಪುತ್ರಪ್ಪ ಶಿವಪುತ್ರಪ್ಪ ಯಾರು ದೊಡ್ಡಪ್ಪ ಸರ್ ಯಾರು ಹೇಳ್ತೀರಿ ನೋಡ್ರಿ ಯಾರು ಹೇಳ್ತೀರಿ ಹೇಳಿ ನೋಡೋಣ ನಾನು ಕೇಳ್ತಿರ್ತೇನೆ ಈಗ ತಗೋದ್ರಿ ಇಷ್ಟುಗಾಡಿದ್ಮೇಲೆ ನೋಡೋಣ ಓದ್ತಂತವ್ರು ಸರ್ ಕ್ಯಾನ್ಸಲ್ ಆತನ್ರಿ ಪೂರಾ ಸರ್ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಚಿದಂಬರ ಮಠಾಧೀಶಂ ಬುದ್ಧಾರೂಢೇತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರೇ ಯದಂಗರಿ ಕಮಲದೊಂದಂ ತಾಪತ್ರೆ ನಿವಾರಣಂ ಶಾಂತೈಕ್ಯ ಪದಂ ದೇವಂ ಸಿದ್ಧಾರೂಢಂ ಅಹಂ ಭಜೆ ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಜಗದ್ಗುರು ಶ್ರೀ ಸಿದ್ಧಾರೂಢ ಪರ ದಿವ್ಯ ಹಿಡಿದಾವರುಗಳಲ್ಲಿ ಮೌನಿಗೆ ಜಗದ್ಗುರು ಶ್ರೀ ಗುರುನಾಥ ರೂಢ ಪರ ದಿವ್ಯ ಹಿಡಿದಾವರುಗಳಲ್ಲಿ ಅಂತ ದೀರ್ಘ ನಿಜವನ್ ಶಿವಗಳವರ ಹಾಗೂ ಆರೂಢ ಜ್ಯೋತಿ ಶ್ರೀ ಶಿವಪುತ್ರಪ್ಪನವರ ಚರಣ ಕಮಲಲ್ಲಿ ಕೂಡ ಅನಂತ ಅಂತ ಶಿರಸಾಷ್ಟಾಂಗ ಸಲ್ಲಿಸುತ್ತಾ ಈ ಒಂದು ಅಲಸ ಸಂಘದಲ್ಲಿ ಭಾಗಿಯಾಗಿರುವಂತ ಪೂಜ್ಯ ಗುರುಗಳಾದ ನಾಮದಾರ್ ಗುರುಗಳನ್ನ ಮೊದಲು ಮಾಡಿಕೊಂಡು ಎಲ್ಲ ಮಹಾತ್ಮರ ಅಡಿದಾವರಿಗಳಲ್ಲಿ ನಿಮ್ಮದು ಅನುಭವ ಸಾರ ಮೊದಲನೇ ಸಂಧಿ ಮುಂದುವರಿದ ಭಾಗ ನೋಡ್ರಿ. ಬಳಿಕ ಈ ಗ್ರಂಥದಲ್ಲಿ ಸಾರಭೂತ ಅದ್ವೈತವನ್ನು ಹೇಳುತ್ತೇವೆಂದು ಪ್ರತಿಜ್ಞೆಯನ್ನು ಮಾಡಿ ಸಾರಭೂತ ಅದ್ವೈತವನ್ನು ಹೇಳುತ್ತೇವೆಂದು ಪ್ರತಿಜ್ಞೆ ಮಾಡಿ ಈ ಪದ್ಯದಲ್ಲಿ ಆ ಅದ್ವೈತವು ಶ್ರುತಿ ಪ್ರಮಾಣದಿಂದ ತಿಳಿಯಲಿಕ್ಕೆ ಬರುತ್ತದೆ ಹೊರತು ಅನ್ಯ ಪ್ರಮಾಣಗಳಿಂದ ಬರುವುದಿಲ್ಲೆಂದು ಹೇಳುತ್ತಾರೆ. ಶ್ರುತಿಯನ್ನು ಸ್ಮರಿಸಿ ಪ್ರಿಯದತಿಶಯದ ಋಷಿ ವಾಕ್ಯ ಪ್ರತಿ ಎನಿಸಿ ಲೋಕದಳು ಸೇವೆನಿಸಲು ಆ ಶ್ರುತಿಯೇ ಪ್ರಮಾಣವು ಹೆಚ್ಚರಿಗೆ. ಇಲ್ಲಿ ಶಬ್ದದ ಇಷ್ಟ ಅರ್ಥ ಏನಂತಂದ್ರೆ ಶ್ರುತಿಯನ್ನೇ ವೇದ ವಾಕ್ಯಗಳನ್ನೇ ಸ್ಮರಿಸಿ ಅಂದ್ರೆ ನೆನಪು ಮಾಡಿಕೊಂಡು ವೇದ ಹೇಳಿದ ಅತಿಶಯದ ಅಧಿಕ್ಯವಾದ ಋಷಿ ವಾಕ್ಯ ಮುನಿಪಗಳಿಂದ ಆಡಿದ ವಾಕ್ಯಗಳೇ ಸ್ಮೃತಿ ಎನಿಸಿ ಸ್ಮೃತಿಯನ್ನು ಹೇಳಿಸಿಕೊಂಡು ಲೋಕದೊಳು ಅಂದ್ರೆ ಜಗತ್ತಿನಲ್ಲಿ ಸ್ವೀಕರಿಸಲಿಕ್ಕೆ ಯೋಗ್ಯಗಳೆಂದು ಹೇಳಲಾಗಿ ಆ ಶ್ರುತಿಗಳೇ ಅಖಿಲರಿಗೆ ಎಲ್ಲರಿಗೂ ಪ್ರಮಾಣವು ತಾತ್ಪರ್ಯ. ಅನಿಮಿತ್ಯ ಬಾಂಧವರು ಯಾವುದೇ ನಿಮಿತ್ತ ಇಲ್ಲದಂತ ಬಂಧುಗಳು. ಇವು ಬಂಧು ಬಾಂಧವರು ಸಂಬಂಧಿಕರು ನಿಮಿತ್ತಗಳವ್ರು. ನಾವು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಏನದಲ್ಲ ಈ ದೇಹಕ್ಕೆ ಸಂಬಂಧಪಟ್ಟಂತ ಸಂಬಂಧಿಕರಿಗೆ ಅಂದ್ರಲ್ಲ ಇವು ನಿಮಿತ್ತವಾದ ಬಂಧುಗಳು. ಅನಿಮಿತ್ಯ ಬಂಧು ಏನೂ ಸಂಬಂಧ ಇಲ್ಲದ ಬಂಧು. ದಯಾಳವಾದ ಸರ್ವಜ್ಞನಾದ ಈಶ್ವರನು ಪ್ರಾಣಿಗಳ ಕಲ್ಯಾಣಕ್ಕಾಗಿ ಪ್ರಯತ್ನವಿಲ್ಲದೆ
ಶ್ವಾಸೋಚ್ಛ್ವಾಸಗಳಂತೆ ಶ್ವಾಸೋಚ್ಛ್ವಾಸ ಪ್ರಯತ್ನ ಬೇಕಂಡ್ರಿ. ಆದ್ರ ಪ್ರಯತ್ನ ಕೆಲವೊಬ್ರು ಬೇಕು. ಅಸ್ತಮಾ ಇದ್ದವ್ರಿಗೆ ದೀರ್ಘವಾಗಿ ಉಸಿರು ತಗೊಳ್ಳೋದು ಬಿಡುದು ಮಾಡ್ತಾರ. ಸಾಮಾನ್ಯವಾಗಿ ಎಲ್ಲ ಮನುಷ್ಯರಲ್ಲಿ ಸಹಜ ಸ್ಥಿತಿ. ಯಾವುದೇ ಪ್ರಯತ್ನ ಇಲ್ಲದೆ ಶ್ವಾಸೋಚ್ಛ್ವಾಸ ನಡೀತದ್ರಿ. ಅದರಂತೆ ಅಬಾಧಿತವಾದ ಅಗೋಚರವಾದ ಯಾವ ಅಬಾಧಿತವಾದ ಬಾಧೆ ಹೊಂದಲಾರದೆ ಇರುವಂತದ್ದು, ಬಾಧ ಹೊಂದುವಂತದ್ದು ಅಲ್ವೇ ಅಲ್ಲ. ಅಗೋಚರವಾದ ಕಣ್ಣಿಗೆ ಆರು ಇಂದ್ರಿಯಗಳಿಗೆ ಲಭ್ಯವಾದ ಪ್ರಮಾಣವಾದಂಥದ್ದು, ಆರು ಪ್ರಮಾಣಗಳಿಗೆ ಅಗೋಚರ ತೋರಲಾರದ್ದು. ಪಂಚ ಜ್ಞಾನೇಂದ್ರಿಯಗಳು ಆರು ಪ್ರಮಾಣಗಳಿಗೂ ಅದು ಗೋಚರ ಆಗುವಂತದ್ದಲ್ಲ. ಪಂಚ ಜ್ಞಾನೇಂದ್ರಿಯಗಳಿಗೂ ಕೂಡ ಇದು ತೋರುವಂತದ್ದಲ್ಲ. ಅಗೋಚರವಾದ ಯಾವ ಅರ್ಥವನ್ನು ತಿಳಿಸುವಂತ ವಾಕ್ಯಗಳನ್ನು ನುಡಿದನೋ ಅವು ಶ್ರುತಿಗಳೆಂದು ಹೇಳಲ್ಪಡುತ್ತವೆ. ಶ್ರುತಿಗಂದ್ರೆ ಯಾವ್ದು ಅನ್ನೋದು ಹೇಳಿ ನೋಡ್ರಿ. ಶ್ರುತಿ ಸ್ಮೃತಿ ಅಂತ ನಾವು ಸರಳ ಅಂತಿರ್ತೇವೆ. ಶ್ರುತಿ ಸ್ಮೃತಿ ಅಂತ. ಶ್ರುತಿ ಅಂದ್ರೆ ಯಾವ್ದ್ರಿ? ಅನಿಮಿತ್ತ ಬಂದು ದಯಾಳವಾದ ಸರ್ವಜ್ಞನಾದ ಈಶ್ವರನು ಪ್ರಾಣಿಗಳ ಕಲ್ಯಾಣಕ್ಕಾಗಿ, ಯಾವ ಪ್ರಾಣಿ? 2 ಕಾಲಿನ ಪ್ರಾಣಿಗಳ, 4 ಕಾಲಿನ ಪ್ರಾಣಿಗಳಿಗೆ ಏನ್ ಸಂಬಂಧ ಇಲ್ಲ. ಪ್ರಾಣಿಗಳ ಕಲ್ಯಾಣಕ್ಕಾಗಿ ಪ್ರಯತ್ನವಿಲ್ಲದೆ ಶ್ವಾಸೋಚ್ಛ್ವಾಸಗಳಂತೆ ಅಬಾಧಿತವಾದ ಗೋಚರವಾದ ಯಾವ ಅರ್ಥವನ್ನು ತಿಳಿಸುವಂತ ವಾಕ್ಯಗಳನ್ನು ನುಡಿದನೋ, ಯಾರು ನುಡಿದನೋ ಆ ಈಶ್ವರ, ಋಷಿಮುನಿಗಳು. ಅವು ಶ್ರುತಿಗಳೆಂದು ಹೇಳಲ್ಪಡುತ್ತವೆ. ಅವುಗಳ ಅರ್ಥವು ಜೀವಿಗಳಿಗೆ ತಿಳಿಯದೆ ಹೋಗುತ್ತಿರಲು, ಯಾರು ನಮ್ಮ ಜೀವಿಗಳಿಗೆ, ನಾವೇನ್ ಜೀವಾತ್ಮದೇವು, ನಮಗ ಅವುಗಳ ಅರ್ಥ ತಿಳಿಯಲಿಲ್ಲ, ತಿಳಿಯದೆ ಹೋಗುತ್ತಿರಲು ಆ ಸುತ್ಯರ್ಥವನ್ನು, ಶ್ರುತಿಯ ಅರ್ಥವನ್ನು ಬಲ್ಲಂತ ಋಷಿಗಳು ಆ ಶ್ರುತಿ ಅರ್ಥವನ್ನೇ ತಮ್ಮ ಸ್ವಪದ, ತಮ್ಮದೇ ಅಂತ ನುಡಿಗಳಲ್ಲಿ ವರ್ಣನೆಗಳಿಂದ ಶ್ಲೋಕ ರೂಪವಾಗಿ ರಚನೆಯನ್ನು ಮಾಡಿದರು. ಆ ಶ್ಲೋಕಗಳೇ ಸ್ಮೃತಿಗಳೆಂದು ಜಗತ್ತಿನಲ್ಲಿ ಪ್ರಸಿದ್ಧಿಗಳಾಗಿರುವವು. ಹಂಗಾರ ಶ್ರುತಿ ಅಂದ್ರ ಈಶ್ವರನ ವಾಕ್ಯ, ಸ್ಮೃತಿ ಅಂದ್ರ ಈಶ್ವರನ ವಾಕ್ಯದ ಅರ್ಥವನ್ನ ಋಷಿ ಮುನಿಗಳು ಏನು ಹೇಳಿದ್ರಲ್ಲ ಅದು ಸ್ಮೃತಿ. ಶ್ರುತಿ ಅಂದ್ರ ಮೂಲವಾದದ್ದು. ಸ್ಮೃತಿ ಅಂದ್ರೆ ಸ್ಮರಣೆ ತಗೊಂಡದ್ದು, ಸ್ಮರಣೆ ತಗೊಂಡ ನೆನಪಿಟ್ಕೊಂಡು ಹೇಳುದು ಸ್ಮೃತಿ. ಈ ಸ್ಮೃತಿಯನ್ನು ಯಾರು ಹೇಳಿದ್ರು? ಋಷಿ ಮುನಿಗಳು. ಶ್ರುತಿ ಯಾರಿಂದ ಬಂತು? ಈಶ್ವರನಿಂದ ಬಂದಂತ ಶ್ರುತಿ ವಾಕ್ಯಗಳನ್ನ ಋಷಿ ಮುನಿಗಳು ಅವನ್ನ ತಮ್ಮ ಸ್ಮರಣ ಶಕ್ತಿಯಿಂದ ನುಡಿದ್ರು. ಅವೇ ಸ್ಮೃತಿಗಳು ಅಂತೇಳಿ ಜಗತ್ತಿನಲ್ಲಿ ಪ್ರಸಿದ್ಧಗಳಾಗಿರುವವು. ಆಸ್ತಿಕ ಮಹಾಶಯರೆಲ್ಲರೂ ಶ್ರುತಿ ಸ್ಮೃತಿ ಪುರಾಣಗಳಿಂದಲೇ ಯಾವುದಾದರೊಂದು ಅರ್ಥವನ್ನು ನಿಶ್ಚಯಿಸುವರು. ಆಸ್ತಿಕ ಮಹಾಶಯರೆಲ್ಲರೂ, ಇಚ್ಛೆಯುಳ್ಳ ಮಹಾಶಯರೆಲ್ಲರೂ, ಆಸ್ತಿಕರು ಇಚ್ಛೆಯುಳ್ಳವರು, ಎಲ್ಲಾ ಮಹಾತ್ಮರು ಏನಲ್ಲ ಆಸ್ತಿಕ ಮಹಾಶಯರೆಲ್ಲರೂ ಶ್ರುತಿ ಸ್ಮೃತಿ ಪ್ರಮಾಣಗಳಿಂದಲೇ ಇವ ಮೂಲ ಪ್ರಮಾಣಗಳಿವು. ಶ್ರುತಿ ಸ್ಮೃತಿಗಳಂತ ಮೂಲ. ಇವನು ಬಿಟ್ಟು ಪೂರ್ವದಲ್ಲಿ ಯಾವುದೂ ಇಲ್ಲ. ಈ ಪ್ರಮಾಣಗಳಿಂದಲೇ ಯಾವುದಾದ್ರೂ ಒಂದು ಅರ್ಥವನ್ನು ನಿಶ್ಚಯಿಸುವರು. ಶ್ರುತಿಗೆ ಬಾಹ್ಯವಾದ ಅರ್ಥವನ್ನು ಯಾರೂ ಒಪ್ಪುವುದಿಲ್ಲ. ಶ್ರುತಿಗೆ ಬಾಹ್ಯವಾದ ಅರ್ಥವನ್ನು ಯಾರೂ ಒಪ್ಪುವುದಿಲ್ಲ. ಯಾಕಂದ್ರ ಯಾವ ಇಂದ್ರಿಯಕ್ಕೂ ಗೋಚರ ಅಲ್ಲ. ಮತ್ತ ಅದನ್ನ ಹೊರಗ ಬಾಹ್ಯವಾದ ಅರ್ಥವನ್ನ ಅದನ್ನ ತಿಳ್ಕೊಳಕ್ ಹೆಂಗ ಸಾಧ್ಯ ಐತ್ರಿ? ಸಾಧ್ಯ ಇಲ್ವೇ ಇಲ್ಲ. ಶ್ರುತಿಗೆ ಬಾಹ್ಯವಾದ ಅರ್ಥವನ್ನು ಯಾರೂ ಒಪ್ಪುವುದಿಲ್ಲ. ಆದ್ರಿಂದ ಅಂತ ಶ್ರುತಿ ಸ್ಮೃತಿ ಪ್ರಮಾಣಗಳ ಮೂಲಕ ನಾನು ಪ್ರತಿಪಾದಿಸುವ ಅದ್ವೈತವು ನಿರ್ವಿವಾದವಾಗಿರುತ್ತದೆಂಬ ಭಾವವು. ಹಂಗಾರ ಅದ್ವೈತವನ್ನ, ಬ್ರಹ್ಮದ ಸ್ವರೂಪವನ್ನ, ಬ್ರಹ್ಮದ ಜ್ಞಾನವನ್ನ ಶಿವಪುತ್ರಪ್ಪನವರು ವರ್ಣನೆ ಮಾಡಾಕ್ತಾರೆ. ಇಲ್ಲೇ ಆರೋಢ್ಯ ಜ್ಯೋತಿ ಶಿವಪುತ್ರಪ್ಪನವರು ಹೆಂಗ್ ಹೇಳಾಕ್ತಾರ ಅಂದ್ರೆ ಅದನ್ನ ಬಿಡಿಸಿ ಶ್ರೀಮನ್ ನಿಜವನ್ ಶಿವಗಳವರ ಅಂತರಾಳಕ್ಕೆ ಇಳದ ಅವ್ರ ವಾಣಿಯಾಗಿ ಇಲ್ಲಿ ಹೇಳಾಕತ್ತಾರ ಶಿವಪುತ್ರಪ್ಪನವರು. ಏನ್ ಹೇಳಾಕ್ತಾರಿ?
ಶ್ರುತಿಗೆ ಬಾಹ್ಯವಾದ ಅರ್ಥವನ್ನು ಯಾರೂ ಒಪ್ಪುವುದಿಲ್ಲ. ಆದ್ದರಿಂದ ಅಂತ ಶ್ರುತಿ ಸ್ಮೃತಿ ಪುರಾಣ ಪ್ರಮಾಣಗಳ ಮೂಲಕ ಶ್ರುತಿಯೇ ಪ್ರಮಾಣವು ಅಖಿಲರಿಗೆ. ನಮ್ಮ ಆತ್ಮ ಸ್ವರೂಪವನ್ನು ತಿಳಿಯಾಕ ಪ್ರಮಾಣ ಯಾವ್ದ್ರಿ? ತಿಳಿಯಾಕ ಅಂದ್ರೆ ಹೆಂಗ್ ತಿಳಿಯಾಕ ಬರ್ತದಿಲ್ಲ ಅಂದ್ರೆ ಈಗ 6 ಇಂದ್ರಿಯಗಳಿಗೆ 6 ಪ್ರಮಾಣಕ್ಕೆ ಗೋಚರ ಆಗ್ಯಾನ. 5 ಜ್ಞಾನೇಂದ್ರಿಯಗಳಿಗೆ ಇವು ಗೋಚರ ಅಲ್ವೇ ಅಲ್ಲ. ಹಂಗಾರೆ ನಾವು ತಿಳ್ಕೊಳ್ಳೋದು ಹೆಂಗಂದ್ರ ಇದಕ್ಕ ಇದೇ ಒಂದು ಮಾರ್ಗ, ಶ್ರುತಿ ಸ್ಮೃತಿಗಳೇ ಪ್ರಮಾಣ ಅಂತ ಅದ್ವೈತವು ನಿರ್ವಿವಾದವಾಗುತ್ತೆ ಎಂಬ ಭಾವ. ಅಂತ ಅದ್ವೈತವನ್ನ ನಾನು ಶ್ರುತಿ ಸ್ಮೃತಿಗಳ ಪ್ರಮಾಣ ಮೂಲಕ ಹೇಳ್ಕೊಡ್ತೇನಪ್ಪ, ನಿಮಗೆ ತಿಳಿಸ್ಕೊಡ್ತೇನೆ ಅಂತ ಹೇಳಕತ್ತ ಶಂಕ. ಪತಂಜಲಿಯು ಪಾಣಿನಿ ವ್ಯಾಕರಣದ ಭಾಷ್ಯವನ್ನು ಹೇಗೆ ಮಾಡಿದನು? ಪತಂಜಲಿಯು ಪಾಣಿನಿ ವ್ಯಾಕರಣದ ಭಾಷ್ಯವನ್ನು ಹೇಗೆ ಮಾಡಿದನು? ವ್ಯಾಸರು ಪುರಾಣ ಇತಿಹಾಸ ಗ್ರಂಥಗಳನ್ನು ಹೇಗೆ ರಚಿಸಿದರು? ಹಾಗೆ ಯಾವನೋ ಒಬ್ಬ ಮೇಧಾವಿ ಪುರುಷನು ವೇದಗಳನ್ನು ರಚಿಸಿರಬಹುದು. ಈಶ್ವರನೇ ಹೇಳಿರುವನೆಂದು ಹೇಗೆ ಹೇಳಲಿಕ್ಕೆ ಬರುತ್ತದೆ? ಈ ಈಶ್ವರನಂತ ಹೆಂಗ್ ಹೇಳ್ತಾರೆ ನೀವು? ಯಾರೋ ಮತ್ ಮಾಡಿರ್ಬೋದಲ್ಲ. ಪತಂಜಲಿ ಮಾಡಿದ್ರು, ಪಾಣಿನಿ ವ್ಯಾಕರಣಕ್ಕೆ ಭಾಷೆ ಬರೆದ್ರು, ವ್ಯಾಸಗಳ ವರ್ಗೀಕರಣ ಮಾಡಿದ್ರು. ಅದ್ರಂಗ ಇದಾರಂತೆ ಯಾವನೋ ಒಬ್ಬ ಮೇಧಾವಿ. ನೀವು ಈಶ್ವರ ಅಂತ ಯಾಕೆ ಹೇಳಿದ್ರಿ? ಯಾವ್ದೊಬ್ಬ ಮಹಾನ್ ಪುರುಷ, ಮೇಧಾವಿ ಜ್ಞಾನಿ ಮೇಧಾವಿ ಪುರುಷನು ವೇದಗಳನ್ನು ರಚಿಸಿರ್ಬೋದು, ವೇದಗಳನ್ನು ಮಾಡಿರ್ಬೋದಲ್ಲ. ಈಶ್ವರನೇ ಹೇಳಿರುವನೆಂದು ಹೇಗೆ ಹೇಳಲಿಕ್ಕೆ ಬರುತ್ತದೆ? ಇದು ಶಂಕ. ಈಶ್ವರನ ಇವನು ಹೇಳಿದಾನ ಅಂತೇಳಿ ಈಶ್ವರನ ಶ್ರುತಿ ವೇದಗಳು ಈಶ್ವರನ ಶ್ರುತಿ ಅಂತ ಹೇಳಕ್ ಏನ್ ಆಧಾರ ಇರಪ್ಪ ನೀವು ಅಂತ ಕೇಳ್ತಾರೆ. ಸಮಾಧಾನ. ವ್ಯಾಸ, ಪತಂಜಲಿ ಮೊದಲಾದ ಮಹರ್ಷಿಗಳು ಅರ್ಥವನ್ನು ಮೊದಲು ಸ್ಮರಿಸಿ, ನೋಡ್ರಿ, ವ್ಯಾಸ ಪತಂಜಲಿ ಮೊದಲಾದ ಮಹರ್ಷಿಗಳು ಅರ್ಥವನ್ನು ಮೊದಲು ಸ್ಮರಿಸಿ ಬಳಿಕ ವಾಕ್ಯಗಳನ್ನು ರಚನೆ ಮಾಡಿರುತ್ತಾರೆ. ಈಶ್ವರನು ಹಾಗಲ್ಲ. ಮತ್ತೇನಂದ್ರೆ ಒಂದೇ ಕಾಲದಲ್ಲಿ ಶ್ವಾಸೋಚ್ಛ್ವಾಸಗಳಂತೆ ಅನಾಯಾಸವಾಗಿ ದೀಪದಂತೆ ಸರ್ವಾರ್ಥ ಪ್ರಕಾಶಿಸುವಂತ ಅನೇಕ ವಿದ್ಯೆಗಳಿಂದೊಡಗೂಡಿದ ಋಗ್ವಾದಿ ವೇದಗಳನ್ನು ಸರ್ವಜ್ಞನಾದ ಈಶ್ವರನು ನಿರ್ಮಾಣ ಮಾಡಿರುತ್ತಾನೆ. ವೇದಗಳೇ ಅಷ್ಟೇ 4 ವೇದಗಳು: ಸಾಮವೇದ, ಅಥರ್ವಣ ವೇದ, ಯಜುರ್ವೇದ, ಋಗ್ವೇದ. ಹಿಂಗ ಋಗಾದಿ ಅಂತ ಬರ್ದಲ್ಲ, ಋಗ್ವಾದಿ ಅಂದು ಒಂದ. ಈಗ 4 ವೇದಗಳು. ಈ 4 ವೇದಗಳಿಗೆ ಹೆಂಗ ಅಂದ್ರ ಈಶ್ವರನ ಮುಖದಿಂದ ಉಸಿರಲ್ಪಟ್ಟಿದ. ಇವು ಹೆಂಗ ಬಂದ? ದೀಪದಂತೆ ಹೆಂಗ ಅನಾಯಾಸವಾಗಿ ಇವು ಹೇಳಲ್ಪಟ್ಟಿದವು. ಅನಾಯಾಸವಾಗಿ ದೀಪದಂತೆ ಸರ್ವಾರ್ಥ ಪ್ರಕಾಶಿಸುವಂತ ಅನೇಕ ವಿದ್ಯೆಯಿಂದೊಡಗೂಡಿದ ಯುಗಾದಿ ವೇದಗಳನ್ನು ಸರ್ವಜ್ಞನಾದ ಈಶ್ವರನು ನಿರ್ಮಾಣ ಮಾಡಿರುತ್ತಾನೆ. ಆದ್ದರಿಂದ ವೇದವು ಅಪೌರುಷೇಯವೆಂದು ಹೇಳಲ್ಪಡುತ್ತದೆ. ಅಪೌರುಷೇಯ ಅಂದ್ರೆ ಪುರುಷರಿಂದ ರಚಿತವಾಗಿರುವಂತದ್ದು ಅಲ್ಲ. ಅಪೌರುಷ ಪುರುಷರಿಂದ ಯಾವುದೇ ವ್ಯಕ್ತಿಯಿಂದ ಈ ವೇದಗಳು ರಚನೆಯಾಗಿರುವುದಿಲ್ಲ. ಈಶ್ವರನ ಉಸಿರು, ಪುರುಷ ಕರ್ತೃತ್ವದಿಂದ ಜನ್ಯವಾದದ್ದಲ್ಲ. ಅಪೌರುಷೇಯ ಅಂದ್ರೆ ಏನ್ರಿ? ಪುರುಷ ಕರ್ತೃತ್ವದಿಂದ ಜನ್ಯವಾದದ್ದಲ್ಲ. ತಸ್ಯ ಮಹತೋ ಭೂತಸ್ಯ ನಿಶ್ವಸಿತ ವೇದ ಋಗ್ವೇದ ಎಂಬ ಶ್ರುತಿಯು ಉಂಟು. ಅಂದ್ರೆ ಏನ್ರಿ? ಅಂತ ಋಗಾದಿ ವೇದಗಳನ್ನು ಸರ್ವಜ್ಞನಾದ ಈಶ್ವರನು ಚತುರ್ಮುಖ ಬ್ರಹ್ಮನಲ್ಲಿ ಆವಿರ್ಭಾವ ಪಡಿಸಿದನು. ಹಂಗಾರೆ ಚತುರ್ಮುಖ ಬ್ರಹ್ಮನಿಂದ ವೇದಗಳು ರಚನೆ ಆದವು ಅಂತ ಹೇಳ್ತಾರೆ. ಒಂದೊಂದು ಮುಖದಿಂದ ಒಂದೊಂದು ವೇದಗಳು ರಚನೆ ಆದವು ಅಂತ ಹೇಳಿದ್ರು.
ಹೆಂಗಾದು ಅಂದ್ರೆ ಮೂಲ ಪುರುಷ ಯಾರು, ಮೂಲ ಕಾರಣ ಯಾರಂದ್ರೆ ಈಶ್ವರನೇ. ಅವನು ಋಷಿಗಳಿಗೆ ಮುಂದ ಆ ಬ್ರಹ್ಮನಿಂದ ಅವನಲ್ಲಿ ಆವಿರ್ಭಾವ ಪಡಿಸಿದನು. ಅವನು ಋಷಿಗಳಿಗೆ ಅದರಿಂದ ಅವರಿಂದ ರಾಜರಿಗೆ, ರಾಜರಿಂದ ಪ್ರಜರಿಗೆ ಈ ರೀತಿ ಪರಂಪರಾ ಪ್ರಾಪ್ತವಾಗಿದೆ. ಈಶ್ವರನಿಂದ ಬ್ರಹ್ಮನಿಗೆ, ಬ್ರಹ್ಮನಿಂದ ಋಷಿಗಳಿಗೆ, ಋಷಿಗಳಿಂದ ರಾಜರಿಗೆ, ಹಿಂಗ ವಾಣಿ ಮುಖಾಂತರ, ವಾಣಿ ಮುಖಾಂತರ ಹೇಳ್ಕೊಂತ 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 ಶ್ರುತಿಗಳು ಹೇಳ್ಕೊಂತ ಬಂದವು. ಶ್ರುತಿ ಸ್ಮೃತಿಗಳಾಗಿ ಬಂದಿದವು. ರಾಜರಿಂದ ಪ್ರಜೆಗೆ ಈ ರೀತಿ ಪರಂಪರಾ ಪ್ರಾಪ್ತಗಳಾಗಿವೆ. ವೇದ ವಾಕ್ಯಗಳೇ ಸ್ಮೃತಿಗಳು. ಭಗವದ್ಗೀತಾ, ವಾಸಿಷ್ಠ್ಯ ಮೊದಲಾದ ಗ್ರಂಥಗಳೇ ಸ್ಮೃತಿಗಳೆಂದು. ಹಂಗಾರೆ ಶ್ರುತಿ ಯಾವಪ್ಪ ಅಂದ್ರೆ, ಶ್ರುತಿಗಳು ಯಾವಂದ್ರೆ ಇವು ವೇದಗಳು, ವೇದಗಳೇ ಶ್ರುತಿಗಳು. ಭಗವದ್ಗೀತಾ, ವಾಸಿಷ್ಠ್ಯ ಮೊದಲಾದ ಗ್ರಂಥ ಸ್ಮೃತಿಗಳು. ವೇದವನ್ನು ಆಧಾರವಾಗಿ ಇಟ್ಟುಕೊಂಡು ಬಂದಿರುವುದರಿಂದ ಇವುಗಳೇ ಸ್ಮೃತಿ ಅಂತ ಕೇಳ್ತಾರ. ಸ್ಮೃತಿಗಳನ್ನು ಹೇಳಿಸಿಕೊಳ್ಳುವು. ಅವು ಜೀವಿಗಳಿಗೆ ಅಜ್ಞಾತವಾದ ಪಾರಮಾರ್ಥಿಕ ಅದ್ವೈತ ವಸ್ತುವನ್ನು ತಿಳಿಸೋಣದರಿಂದ, ಯಾವ್ರಿ ಜೀವಿಗಳಿಗೆ ಭಗವದ್ಗೀತಾ ಮತ್ತು ವಶಿಷ್ಠ ಮೊದಲಾದ ಗ್ರಂಥಗಳು ಇತ್ಯಾದಿ ಗ್ರಂಥಗಳು ಏನ್ ಹೇಳ್ತಾವ ಅಂದ್ರೆ, ಅವು ಜೀವಿಗಳಿಗೆ ಅಜ್ಞಾತವಾದ, ಎಲ್ಲ ಜೀವಿಗಳಿಗೆ ಗೊತ್ತಿಲ್ಲದೆ ಇರುವಂತಹ ಪಾರಮಾರ್ಥಿಕ ಅದ್ವೈತ ವಸ್ತುವನ್ನು ತಿಳಿಸೋಣದರಿಂದ, ಪಾರಮಾರ್ಥಿಕ ಅದ್ವೈತ ವಸ್ತು ಬ್ರಹ್ಮ ಸ್ವರೂಪವನ್ನ ತಿಳಿಸೋಣದರಿಂದ ಪ್ರಮಾಣಗಳೆಂದು ಹೇಳಿಸಿಕೊಳ್ಳುತ್ತವೆ. ಅಜ್ಞಾತ ಜ್ಞಾಪಕ ವಾಕ್ಯಂ ಹಿ ಪ್ರಮಾಣಂ. ಅಜ್ಞಾತ ಜ್ಞಾಪಕ ವಾಕ್ಯಂ ಹಿ ಪ್ರಮಾಣಂ. ತಿಳಿಯಲಾರದುದನ್ನು ತಿಳಿಸಿಕೊಡುವುದೇ ಇದು ಪ್ರಮಾಣ ಅಂತ ಹೇಳಿದ್ರು. ಶಂಕಾ ಮಾತ್ರ ಮತ ಶ್ರುತಿ ಪ್ರಮಾಣದಿಂದಲೇ ಯಾಕೆ ತಿಳಿಯಬೇಕು ನೋಡ್ರಿ. ಈ ಅದ್ವೈತವನ್ನ ಅಥವಾ ನಮ್ಮ ಆತ್ಮ ಸ್ವರೂಪವನ್ನ ಶಂಕಾ ಏನಂದ್ರೆ, ಶ್ರುತಿ ಪ್ರಮಾಣದಿಂದಲೇ ಯಾಕೆ ತಿಳಿಬೇಕು? ಈ ಬ್ರಹ್ಮ ಸ್ವರೂಪವನ್ನ, ಅದ್ವೈತ ತತ್ವವನ್ನ ಶ್ರುತಿ ಪ್ರಮಾಣದಿಂದಲೇ ಯಾಕೆ ತಿಳಿಬೇಕು? ಅನ್ಯ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ತಿಳಿಲಿಕ್ಕೆ ಬರುವುದಿಲ್ಲವೇ? ಬೌದ್ಧರು ಶ್ರುತಿ ಪ್ರಮಾಣವನ್ನು ಸ್ವೀಕರಿಸದೆ ಅನುಮಾನಾದಿ ಪ್ರಮಾಣಗಳಿಂದ ತಿಳಿಯುತ್ತಾರೆ. ಹಂಗಾರ ಶ್ರುತಿನ ಪ್ರಮಾಣ ಅಂತ ನೀವು ಹೇಳ್ತೀರಿ. ಈ ಆತ್ಮ ಸ್ವರೂಪವನ್ನು ತಿಳಿಯಾಕ, ಬ್ರಹ್ಮ ಸ್ವರೂಪ ತಿಳಿಯಾಕ, ಅದ್ವೈತ ತತ್ವ ತಿಳಿಯಾಕ ಶ್ರುತಿಗಳ ಪ್ರಮಾಣ ಅಂತ ಹೇಳಿರಿ. ಬೌದ್ಧರು ಬೇರೆ ಪ್ರಮಾಣಗಳದಾವಲ್ಲ, ಅವನ್ನ ಅದರಿಂದ ಯಾಕೆ ತಿಳಿಯಾಕ ಆಗುದಿಲ್ಲ? ಪ್ರತ್ಯಕ್ಷಾದಿ ಪ್ರಮಾಣಗಳದಾವಲ್ಲ, ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಅರ್ಥಾಪತ್ತಿ ಪ್ರಮಾಣ, ಉಪಲಬ್ಧಿ ಅನುಪಲಬ್ಧಿ ಪ್ರಮಾಣ, ಶಬ್ದ ಪ್ರಮಾಣ, ಹಿಂಗೆ 6 ಪ್ರಮಾಣಗಳು ಅದಾವು. ಅವುಗಳಿಂದ ಯಾಕೆ ತಿಳಿಯಾಕ ಆಗುದಿಲ್ಲ? ಬೌದ್ಧರು ಶ್ರುತಿ ಪ್ರಮಾಣವನ್ನು ಸ್ವೀಕರಿಸದೆ, ಬೌದ್ಧರು ಶ್ರುತಿ ಪ್ರಮಾಣವನ್ನು ಒಪ್ಪಿಲ್ಲ. ನೀವು ಶ್ರುತಿಯೇ ಪ್ರಮಾಣವು ಅಖಿಲರಿಗೆ ಹೇಳಿದ್ರಿ. ಆದ್ರೆ ಬೌದ್ಧ ಬೌದ್ಧರು ಶ್ರುತಿ ಪ್ರಮಾಣವನ್ನು ಸ್ವೀಕರಿಸದೆ ಅನುಮಾನಾದಿ ಪ್ರಮಾಣಗಳಿಂದ ತಿಳಿಯುತ್ತಾರೆ. ಅನುಮಾನಾದಿ ಅನುಮಾನಗಳಿಂದ ಏನು ಮುಂದಿನ ಪ್ರಮಾಣಗಳದಾವಲ್ಲ ಆ ಪ್ರಮಾಣ ಮೂಲಕ ತಿಳಿಯುತ್ತಾರೆ ಅಂತ ಹೇಳಿ ಸಮಾಧಾನ ಹೇಳ್ತಾರೆ. ಬೌದ್ಧರು ಮೋಹವಶಾತ್ ಶ್ರುತಿಯನ್ನು ತ್ಯಜಿಸಿ, ಬೌದ್ಧರು ಏನ್ ಮಾಡ್ರು? ಶ್ರುತಿ ಪ್ರಮಾಣವನ್ನು ಕೈ ಬಿಟ್ರು. ಶ್ರುತಿಯನ್ನು ತ್ಯಜಿಸಿ ಅನುಮಾನ ದೃಷ್ಟಿ ಉಳ್ಳವರಾಗಿ, ಅನುಮಾನ ಬಂತವರಿಗೆ ಶ್ರುತಿಗಳ ಮುಖಾಂತರ ಆತ್ಮ ಸ್ವರೂಪ ಆಗ್ತತಿಲ್ಲೋ, ಬ್ರಹ್ಮ ಸ್ವರೂಪ ತಿಳಿತೈತಿಲ್ಲೋ ಅಂತ ಅನುಮಾನ ಬಂದ ಅನುಮಾನ ದೃಷ್ಟಿ ಉಳ್ಳವರಾಗಿ ಶೂನ್ಯವಾದವನ್ನು ಅವಲಂಬಿಸಿದರು. ಬೌದ್ಧರು ಶೂನ್ಯವಾದ, ಅದರಿಂದ ಅನರ್ಥಕ್ಕೆ ಒಳಗಾದರು. ಹಾಗೆ ಆಗುವುದು ಯೋಗ್ಯವಲ್ಲ. ಯಾಕಂದ್ರೆ ಶ್ರುತಿಯು ನಿರ್ದೋಷವಾದ ಅರ್ಥವನ್ನು ಹೇಳುತ್ತದೆ. ಶ್ರುತಿಯಲ್ಲಿ ಯಾವ ದೋಷಗಳು ಇಲ್ಲ. ಹೇಗೆಂದ್ರೆ ಅನ್ಯ ಪ್ರಮಾಣಗಳಿಂದ ಗೋಚರವಾದ ವಿಷಯವನ್ನು ತಿಳಿಯುವುದಿಲ್ಲ, ಬೇರೆ ಪ್ರಮಾಣಗಳಿಂದ ಗೋಚರವಾದ ವಿಷಯವನ್ನು ತಿಳಿಯುವುದಿಲ್ಲ, ವಿಪರೀತವಾಗಿಯೂ ತಿಳಿಯುವುದಿಲ್ಲ, ಸಂಶಯಯುಕ್ತವಾಗಿಯೂ ತಿಳಿಯುವುದಿಲ್ಲ,
ಅದರಿಂದ ಶ್ರುತ್ಯರ್ಥವು ನಿರ್ದೋಷ ಪ್ರಮಾಣವಾಗಿರುವುದು. ಇಂತಹ ಶ್ರುತಿ ಪ್ರಮಾಣದಿಂದಲೇ ಅದ್ವೈತವು ಪ್ರತಿಪಾದಿಸಲ್ಪಡುತ್ತದೆ. ಶ್ರುತಿ ಯಥಾವತ್ ಹೆಂಗತ್ಲೆ ಅದ್ರಂಗನ ತಿಳಿಸ್ಕೊಡ್ತದ್ರಿ. ಇದು ತಪ್ಪು ಭಾವನೆ ತಿಳಿಸ್ಕೊಡೋಲ್ಲ, ಯಥಾವತ್ ಹೆಂಗತ್ ಅದನ್ನ ತಿಳಿಸ್ಕೊಡೋದ್ರಿಂದ ಇಂತಹ ಶ್ರುತಿ ಪ್ರಮಾಣದಿಂದಲೇ ಅದ್ವೈತವು ಪ್ರತಿಪಾದಿಸಲ್ಪಡುತ್ತದೆ. ಪ್ರತ್ಯಕ್ಷಾದಿಗಳಿಂದ ಹೇಳುವುದಿಲ್ಲ. ಯಾಕಂದ್ರೆ ಅದ್ವೈತ ರೂಪ ಬ್ರಹ್ಮಕ್ಕೆ ರೂಪವಿಲ್ಲದರಿಂದ ಪ್ರತ್ಯಕ್ಷ ಪ್ರಮಾಣಕ್ಕ ಇದು ವಿಷಯ ಅಲ್ಲ. ಯಾಕಲ್ಲ? ಕಾಣಂಗಿಲ್ಲ, ರೂಪಿಲ್ಲ. ಅದ್ವೈತ ರೂಪ ಬ್ರಹ್ಮಕ್ಕೆ ರೂಪವಿಲ್ಲದ್ರಿಂದ ಪ್ರತ್ಯಕ್ಷ ಪ್ರಮಾಣಕ್ಕೆ ಗೋಚರವಾಗುವುದಿಲ್ಲ. ರೂಪಿದ್ರ ಕಣ್ಣಿ ಕಾಣ್ತತಿ, ರೂಪಿಲ್ಲ ಅನ್ನುವಾಗ ಕಣ್ಣಿ ಕಾಣಂಗಿಲ್ಲ, ಪ್ರತ್ಯಕ್ಷ ಪ್ರಮಾಣ ಹೋಯ್ತು. ಯಾವುದೊಂದು ಚಿನ್ನವಿಲ್ಲದರಿಂದ ಹಂಗಾರ ಪ್ರತ್ಯಕ್ಷ ಪ್ರಮಾಣಕ್ಕೆ ಆಗುವುದಿಲ್ಲ. ಹಂಗಾರ ಅನುಮಾನ ಪ್ರಮಾಣಕಾರ ಆಗುವುದೇನ್ರಿ? ಬಗಿ ನೋಡಿ ಬೆಂಕಿ ಐತಿ ಅಂತೇಳಿ ಹೇಳ್ದಂಗ ಹಂಗ ಆಗುವುದೇನ್ರಿ ಅಂತ ಕೇಳ್ತಾರ. ಯಾವುದೊಂದು ಚಿನ್ನವಿಲ್ಲದ್ರಿಂದ ಅಲ್ಲಿ ಹೊಗೆ ಅನ್ನುವಂತ ಚಿನ್ನವನ್ನು ನೋಡಿ ಬೆಂಕಿ ಐತಿ ಅಂತ ನಾವು ಗ್ರಹಣ ಮಾಡಿ ಅನುಮಾನ ಮಾಡಿವು. ಹಂಗ ಇದಕ್ಕೆ ಈ ಆತ್ಮ ಸ್ವರೂಪಕ್ಕ ಬ್ರಹ್ಮ ಸ್ವರೂಪಕ್ಕ ಯಾವ ಚಿನ್ನ ಅದಾವನ್ರಿ? ಚಿನ್ನವಿಲ್ಲದರಿಂದ ಅನುಮಾನ ಪ್ರಮಾಣಕ್ಕೂ ಗೋಚರವಲ್ಲ. ಮುಂದ ಉಪಮಾನ ಪ್ರಮಾಣಕಾರ ವಿಷಯ ಆಗೋದೇನ್ರಿ? ಇದು ಆತ್ಮ ಸ್ವರೂಪ ಸಜಾತಿ ವಸ್ತುವಿಲ್ಲದರಿಂದ ಇದು ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಅಂತ ಹೇಳ. ಶ್ರುತಿ ಏನ್ ಹೇಳ್ತದೆ? ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಸಜಾತಿ ವಿಜಾತಿ ಸುಗತ ಸಜಾತಿ ವಿಜಾತಿ ಭೇದಗಳು ಇಲ್ಲದ್ದು. ಹಂಗಾರೆ ಸಜಾತಿಯ ವಸ್ತುವಿಲ್ಲದರಿಂದ ಈ ಬ್ರಹ್ಮನಂತ ಬ್ರಹ್ಮ ಇನ್ನೊಂದು ಇಲ್ವೇ ಇಲ್ಲ, ಇನ್ನೊಂದು ವಸ್ತು ಯಾವುದು ಇಲ್ವೇ ಇಲ್ಲ. ಆದ್ದರಿಂದ ವಸ್ತುವಿಲ್ಲದ್ರಿಂದ ಅನುಮಾನಕ್ಕೂ ವಿಷಯವಲ್ಲ. ಅಪ್ರಮೇಯಂ ಹೇತು ದೃಷ್ಟಾಂತ ವರ್ಜಿತಂ ಎಂಬುದಾಗಿ ಶ್ರುತಿ ಹೇಳುತ್ತದೆ. ಆದ್ರಿಂದ ಶ್ರುತಿ ಪ್ರಮಾಣವು ಅವಶ್ಯ ಬೇಕು. ಮುಂದೆ ಅರ್ಥಾಪತ್ತಿ ಪ್ರಮಾಣಕ್ಕೂ ಕೂಡ ಇದು ವಿಷಯ ಆಗುವುದಿಲ್ಲ ಅಂತ ಹೇಳಿದ್ರು. ಶಂಕಾ ಇಲ್ಲಿ ಒಂದು ಶಂಕಾ ಮಾಡ್ತಾರೆ. ಶ್ರುತಿ ಪ್ರಮಾಣದಿಂದ ಅದ್ವೈತ ಸ್ವರೂಪವು ಗೋಚರವಾಗುತ್ತದೆ ಎಂದು ಹೇಳಿದರೆ ಒಂದ್ ವೇಳೆ ಶಂಕಾ ಮಾಡ್ತಾವ, ಶ್ರುತಿ ಪ್ರಮಾಣದಿಂದಲೇ ಅದ್ವೈತ ಸ್ವರೂಪ ಗೋಚರ ಆಕತಿ ಅಂತ ಹೇಳಿದರೆ ಶ್ರುತಿ ಪ್ರಮಾಣದಿಂದ ಜನ್ಯವಾದ ಜ್ಞಾನದಿಂದ ನೋಡ್ರಿ ನಮ್ಗ ಆತ್ಮಜ್ಞಾನ ಆಗ್ಬೇಕಿದ್ರ ಜ್ಞಾನ ಬೇಕಲ್ಲ, ಆತ್ಮ ಸ್ವರೂಪ ತಿಳಿಬೇಕಿದ್ರೆ ಜ್ಞಾನ ಬೇಕಲ್ಲ. ಹಂಗಾರೆ ಆ ಜ್ಞಾನ ಶ್ರುತಿ ಪ್ರಮಾಣದಿಂದ ನಮಗ ಜ್ಞಾನ ಹುಟ್ಟತಿ ಜನ್ಯಾತಿ. ಅದ್ರ ಮುಖಾಂತರ ನಾವು ಆತ್ಮ ಸ್ವರೂಪ ತಿಳ್ಕೊಂಡಿವು ಅಂದ್ರ ಜನ್ಯವಾದ ಜ್ಞಾನದಿಂದ ಅರಿತುಕೊಳ್ಳುತ್ತಿದೆಯೋ ಇಲ್ಲವೋ? ಅರಿಸಿಕೊಳ್ಳುತ್ತಿದೆಯೋ ಇಲ್ಲವೋ? ಇನ್ನು ಮೂವತ್ತೊಂದ್ರೆ ಶ್ರುತಿ ಪ್ರಮಾಣದಿಂದ ಅದ್ವೈತ ಸ್ವರೂಪವು ಗೋಚರವಾಗುತ್ತದೆ ಎಂದು ಹೇಳಿದರೆ ಶ್ರುತಿ ಪ್ರಮಾಣದಿಂದ ಜನ್ಯವಾದ ಜ್ಞಾನದಿಂದ ಅರಿಸಿಕೊಳ್ಳುತ್ತಿದೆಯೋ ಇಲ್ಲವೋ? ಅರಿಸಿಕೊಳ್ಳುತ್ತದೆ ಹೇಳಿದರೆ ಘಟದಂತೆ ಜಡತ್ವ ಅನಾತ್ಮತ್ವ ಬರುವುದು. ಇಲ್ಲವೆಂದು ಹೇಳಿದ್ರೆ ಶ್ರುತಿ ಪ್ರಮಾಣ ವ್ಯರ್ಥವಾಯಿತು. ನೋಡ್ರಿ ಬಹಳ ಪ್ರಶ್ನೆ, ಬಹಳ ಶಂಕಾ ತಿಳ್ಕೋಕತ್ರಿ. ಇಲ್ಲಿ ಶ್ರುತಿ ಪ್ರಮಾಣದಿಂದ ಅದ್ವೈತ ಸ್ವರೂಪ ಗೋಚರವಾಗುತ್ತದೆ ಎಂದು ಹೇಳಿದ್ರೆ ಶ್ರುತಿ ಪ್ರಮಾಣದಿಂದ ಜನ್ಯವಾದ ಜ್ಞಾನದ ಅರಿಸಿಕೊಳ್ಳುತ್ತಿದೆಯೋ? ಹಂಗಾರ ಶ್ರುತಿ ಪ್ರಮಾಣದಿಂದ ನಮ್ಗ ಜ್ಞಾನ ಆತಿ. ಆ ಜ್ಞಾನಕ್ಕ ನಮ್ಮ ಆತ್ಮ ಸ್ವರೂಪ ಅರಿಸಿಕೊಳ್ತೈತೆ ಅಂದ್ರ ಅದು ವಿಷಯ ಆಯ್ತಿಲ್ರಿ? ಜ್ಞಾನಕ್ಕೆ ವಿಷಯ ಆಯ್ತದು. ಶ್ರುತಿ ಪ್ರಮಾಣದಿಂದ ನಮಗುಂಟಾಂತ ಜ್ಞಾನಕ್ಕ ನಮ್ಮ ಆತ್ಮ ಸ್ವರೂಪ ವಿಷಯ ಐತಿ. ವಿಷಯ ಆದ್ಮೇಲೆ ಅದು ಮತ್ತೊಂದು ಇದ್ದಂಗ ಅದ್ರಲ್ಲಿ ಅರಿಸಿಕೊಳ್ಳುತ್ತಿದೆಯೋ ಇಲ್ಲವೋ? ಅರಿಸಿಕೊಳ್ಳುತ್ತಂತ ಹೇಳಿದರೆ ಹೌದ್ರಿ, ಆ ಜ್ಞಾನದಿಂದ ಅರಿತೇನು, ಜ್ಞಾನಕ್ಕ ವಿಷಯ ಆಕತಿ ಅಂತ ಹೇಳಿದ್ರ ಘಟವನ್ನು ಕೂಡ ಘಟಪಟಾದಿಗಳನ್ನು ಕೂಡ ನಾವು ಅರಿತೇವು. ಅದರಂತೆ ಘಟದಂತೆ ಜಡತ್ವ, ಘಟ ಜಡ ಆದ್ರಿ, ಅನಾತ್ಮತ್ವ ಅನಾತ್ಮವಾದದ್ದು, ಘಟಪಟಾದಿಗಳು ಅನಾತ್ಮವಾದದ್ದು. ಅದರಂತೆ ಘಟದಂತೆ ಜಡತ್ವ ಅನಾತ್ಮತ್ವ ಬರುವುದು. ಇಲ್ಲವೆಂದು ಹೇಳಿದರೆ ಇಲ್ಲಪ್ಪ, ಶ್ರುತಿ ಪ್ರಮಾಣದಿಂದ ಉಂಟಾದ ಜ್ಞಾನದಿಂದ
ನಾವು ಆತ್ಮ ಸ್ವರೂಪವನ್ನು ನಾವು ಈ ಆತ್ಮ ಸ್ವರೂಪ ಅರಿಸಿಕೊಳ್ಳುವುದಿಲ್ಲ ಅಂತ ಹೇಳಿದ್ದಾದ್ರ ಶ್ರುತಿ ಪ್ರಮಾಣವು ವ್ಯರ್ಥವಾಯಿತು. ಮತ್ತೆ ಆ ಜ್ಞಾನ ಆತ್ಮ ಸ್ವರೂಪ ಆಗ್ಲಿಲ್ಲ ಅಂದ್ರೆ ಮತ್ತೆ ಅದೇನ್ ಮಾಡ್ರಿ, ಶ್ರುತಿ ಪ್ರಮಾಣ ತಗೊಂಡು ಏನ್ ಮಾಡೋದು? ನಮ್ಮ ಆತ್ಮ ಸ್ವರೂಪ ಆಗ್ಲಿಲ್ಲ ಅಂದ್ರ ಹಿಂಗ ಬೆಲ್ಯಾಗ ಹಾಕಾಕ್ತಾನ ಶಿಷ್ಯ. ಇಲ್ಲವೆಂದು ಹೇಳಿದ್ರೆ ಶ್ರುತಿ ಪ್ರಮಾಣ ವ್ಯರ್ಥವಾಯಿತು. ಶ್ರುತಿ ಪ್ರಮಾಣದಿಂದ ಜನ್ಯವಾದ ಜ್ಞಾನದಿಂದ ನಿವೃತ್ತಿ ಆಗಲಿಕ್ಕೆ ಯೋಗ್ಯವಾದ ಅಜ್ಞಾನದಿಂದ ವಿಷಯವಾಗುತ್ತದೆ ಎಂದು ಹೇಳಿದರೆ ಸ್ವಯಂ ಪ್ರಕಾಶಾತ್ಮನಲ್ಲಿ ಅಜ್ಞಾನ ವಿಷಯವೇ ಸಂಭವಿಸುವುದಿಲ್ಲ. ಯಾವ ಪ್ರಮಾಣಕ್ಕೂ ವಿಷಯವಾಗುವುದಿಲ್ಲ ಎಂದು ಹೇಳಿದರೆ ವಂದ್ಯಾಪುತ್ರರಂತೆ ಅಸತ್ತಾಗಬೇಕಾಯಿತು. ಹಂಗಾರೆ ಯಾವ ಪ್ರಮಾಣಕ್ಕೂ ನಮ್ಮ ಆತ್ಮ ಸ್ವರೂಪ ಬ್ರಹ್ಮ ಅನ್ನುವಂಥದ್ದು ಅದ್ವೈತ ತತ್ವ ಯಾವ ಪ್ರಮಾಣಕ್ಕೂ ಯಾವ ರೀತಿಯಲ್ಲಿ ನೋಡಿದ್ರು ಅವಂಗ ವಿಷಯ ಆಗುವುದಿಲ್ಲ, ತಿಳಿಯುವುದಿಲ್ಲ ಅಂದ ಮ್ಯಾಲ ಅವ್ ಇಲ್ಲ ಅನ್ನಂಗಾತಿ. ಹೆಂಗಿಲ್ಲ? ವಂದ್ಯಾಪುತ್ರರಂತೆ ಇಲ್ಲವೇ ಇಲ್ಲ. ವಂದ್ಯಾಪುತ್ರ ನಾವ್ ಯಾರು ನೋಡೇವನ್ರಿ? ಯಾರು ನೋಡಿಲ್ಲ. ಹಗ್ಗದಲ್ಲಿ ಹಾವು ನೋಡಿದೆವು, ಅದು ತೋರ್ಬೋದು ನಮ್ಗ. ವಂದ್ಯಾಪುತ್ರ ಅವ್ ಇಲ್ಲದಾವ, ನುಡಿ ಮಾತ್ರದಿಂದ ಅಷ್ಟ, ನುಡಿ ಮಾತ್ರದಿಂದ. ವಂದ್ಯಾಪುತ್ರ ಯಾವಾಗ್ಲೂ ಇಲ್ಲ. ಹಂಗ ಇನ್ನು ಹೇಳುವಂತದ ದ್ವೈತ ತತ್ವ ಅಥವಾ ಬ್ರಹ್ಮ ಅಥವಾ ಆತ್ಮ ಅನ್ನುವಂಥದ್ದು, ಆತ್ಮ ಸ್ವರೂಪ ಅನ್ನುವಂಥದ್ದು ವಂದ್ಯಾಪುತ್ರನಂತೆ ಇಲ್ವಲ್ಲ. ಯಾಕಂದ್ರೆ ಯಾವುದಕ್ಕೂ ವಿಷಯ ಆಗುದಿಲ್ಲ ನೀವ, ತಿಳಿಯಾಕ ಬರುದಿಲ್ಲ ಇವನ್ನ ಅಂದಲ್ಲ. ತಿಳಿಯಾಕ ಬರುವ ಅಂತ ಹೇಳಿದೆ ಅಂದ್ರ ಈ ರೀತಿ ಅನರ್ಥ ಆಕತಿ, ಇದು ಏನು ಅಸತ್ಯ ಆಗ್ಬೇಕಾಕತಿ ಅಂತ ಹೇಳಿದ್ರು. ಸಮಾಧಾನ ಹೇಳ್ತಾ ಉಂಟು. ಅದ್ವೈತವು ಪಾರಮಾರ್ಥಿಕವಾದ್ದರಿಂದ, ಪಾರಮಾರ್ಥಿಕ ಅಂದ್ರೆ ಏನ್ರಿ? ಮೂರೂ ಕಾಲದಲ್ಲಿ ಇರುವುದು, ಬಾಧ ಹೊಂದದೆ ಯಥಾವತ್ತಾಗಿರುವುದು, ಎಲ್ಲಷ್ಟು ವಿಕಾರವಾಗದೆ ಯಥಾವತ್ತಾಗಿರುವಂತದ್ದು ಪಾರಮಾರ್ಥಿಕ. ಮೂರೂ ಕಾಲದಲ್ಲಿ ಯಥಾವತ್ತಾಗಿರುವುದು. ಜಗತ್ತು ಮೂರೂ ಕಾಲದಲ್ಲಿ ಯಥಾವತ್ತಾಗಿ ಇರುವುದಿಲ್ಲ. ಗುರುಗಳು ಮುಂದೆ ಹೇಳಿದ್ರು, ನಿನ್ನೆ ದಾಡಿ ಮಾಡ್ಕೊಂಡು ಇವತ್ತ ಕೈ ಆಡ್ಸಿರ, ಗಡ್ಡದ ಮೇಲೆ ಕೈ ಆಡ್ಸಿರ ಸ್ವಲ್ಪ ಚೂಸ್ತಾವು. ಅಂದ್ಮೇಲೆ ಯಥಾವತ್ತಾಗಿ ನಿನ್ನಿದ್ದಂತ ಸ್ಥಿತಿ ಇವತ್ತಿಲ್ಲ. ಆದ್ರೆ ಅದ್ವೈತ ಅನ್ನುವಂಥದ್ದು ಪಾರಮಾರ್ಥಿಕವಾದದಂದ್ರೆ ಮೂರೂ ಕಾಲದಲ್ಲಿಯೂ ಯಾವುದೇ ರೀತಿಯಂತ ವಿಕಾರವಾಗದೆ ಯಥಾವತ್ತಾಗಿರುವಂತದ್ದು ಪಾರಮಾರ್ಥಿಕವಾದ್ದರಿಂದ ಅಸತ್ ವಂದ್ಯಾಪುತ್ರನಂತೆ ಅಲ್ಲ. ಅಸತ್, ಸತ್ ಅಂದ್ರ ಇದು ಪಾರಮಾರ್ಥಿಕ, ಅಸತ್ ಅಂದ್ರ ಇದು ಸತ್ ಇಲ್ಲದು. ವಂದ್ಯಾಪುತ್ರನಂತೆ ಅಲ್ಲ. ಅದ್ವೈತವು ವಂದ್ಯಾಪುತ್ರನಂತೆ ಸುಳ್ಳಲ್ಲ. ಸಾಮಾನ್ಯ ಚೈತನ್ಯ ಸ್ವರೂಪದಿಂದ ಅಜ್ಞಾನಕ್ಕೆ ವಿಷಯವಾಗಿದೆ. ಸಾಮಾನ್ಯ ಚೈತನ್ಯ ಸ್ವರೂಪದಿಂದ ಅಜ್ಞಾನಕ್ಕೆ ವಿಷಯವಾಗಿದೆ. ಸಾಮಾನ್ಯ ಚೈತನ್ಯ ಎಲ್ಲ ಕಡೆ ಐತಿ ನೋಡ್ರಿ. ಸಾಮಾನ್ಯ ಚೈತನ್ಯ ಘಟಪಟಾದಿಗಳನ್ನು ಹಿಡ್ಕೊಂಡು ಇಡೀ ಆತ್ಮ ಅನಾತ್ಮ ಎಲ್ಲಾ ವಸ್ತುಗಳಲ್ಲಿ ಸಾಮಾನ್ಯ ಚೈತನ್ಯ ಇದ್ದೇ ಐತಿ. ಈ ಸಾಮಾನ್ಯ ಚೈತನ್ಯ ಸ್ವರೂಪದಿಂದ ಅಜ್ಞಾನಕ್ಕೆ ವಿಷಯವಾಗಿದೆ. ಸ್ವರೂಪದ ಅಜ್ಞಾನದಿಂದ ಇದು ವಿಷಯ ಆಗೈತೆ ಅಂತ ಹೇಳ್ತಾರು. ಆದ್ರೂ ಹಾನಿ ಇಲ್ಲ. ವಿಶೇಷ ಚೈತನ್ಯದಿಂದ ವಿರೋಧಿಯಾಗಿದೆ ನೋಡ್ರಿ. ವಿಶೇಷ ಚೈತನ್ಯದಿಂದ ವಿರೋಧಿಯಾಗಿದೆ ಮತ್ತು ಸಾಮಾನ್ಯ ಚೈತನ್ಯದಿಂದ ಇದು ಅಜ್ಞಾನಕ್ಕೆ ವಿಷಯವಾಗಿದೆ. ಜನ ಇದು ಒಂದ್ ಸ್ವಲ್ಪ ಬಿಡಿಸಿ ಹೇಳ್ರಿ ಸರ. ಸಾಮಾನ್ಯ ಚೈತನ್ಯ ಸ್ವರೂಪದಿಂದ ಅಜ್ಞಾನಕ್ಕೆ ವಿಷಯವಾಗಿದೆ, ಆದ್ರೂ ಹಾನಿ ಇಲ್ಲ. ವಿಶೇಷ ಚೈತನ್ಯದಿಂದ ವಿರೋಧಿಯಾಗಿದೆ. ಶ್ರುತಿಜನ್ಯ ಜ್ಞಾನದಿಂದ ಅದ್ವೈತ ಸ್ವರೂಪ ವಿಷಯವಾಗಿದೆ, ಆದ್ರೂ ಜಡತ್ವಾದಿ ದೋಷಗಳು ಬರುವುದಿಲ್ಲ. ಹೇಗೆಂದ್ರೆ ಶ್ರುತಿಜನ್ಯ ಜ್ಞಾನದಿಂದ ಆತ್ಮನ ವಿಷಯನಾಗುವನು ಅಂದರೆ ಅಹಂ ಬ್ರಹ್ಮಾಸ್ಮೆಂಬ ಜ್ಞಾನದಿಂದ ಬ್ರಹ್ಮಾಕಾರವಾದ ಅಂತಃಕರಣ ವೃತ್ತಿ ವ್ಯಾಪ್ತಿಯಿಂದ ಆವರಣ ಭಂಗವೆಂಬ ಅರ್ಥವನ್ನು ಮಾಡಬೇಕೆ ಹೊರತು ಘಟದಂತೆ ಅದ್ವೈತ ಸ್ವರೂಪವು ವೇದ್ಯವೆಂಬರ್ಥವಲ್ಲ. ನೋಡಿ ಇಲ್ಲಿ ಏನಾಗೈತೆ ಅಂದ್ರೆ ವಿಷಯ ಹಾಕೊಂಡ್ ಅಂದ್ರೆ ಹೆಂಗ್ ವಿಷಯ ಹಾಕೊಂಡ್ರಿ? ಆದ್ರ ಆಕಾರವೇ ಅಹಂ ಬ್ರಹ್ಮಾಸ್ಮೆಂಬ ಜ್ಞಾನದಿಂದ ಬ್ರಹ್ಮಾಕಾರವಾದ ಅಂತಃಕರಣ ವೃತ್ತಿ ವ್ಯಾಪ್ತಿಯಿಂದ ಆವರಣ ಭಂಗವೆಂಬ ಅರ್ಥವನ್ನು ಮಾಡಬೇಕೆ ಹೊರತು ಘಟದಂತೆಯ ಅದ್ವೈತ ಸ್ವರೂಪವು ವೇದ್ಯವೆಂದ ಅರ್ಥವಲ್ಲ. ಘಟ ನಮಗ ತೋರ್ತದ್ರಿ,
ಅಂತಃಕರಣ ವೃತ್ತಿ ಹೊರಗೆ ಹೋಗಿ ಘಟಾಕಾರ ಆಗಿ ಅಲ್ಲೇ ಘಟ ನಮಗ ತೋರ್ತದೆ. ಹಂಗ ಇಲ್ಲಿ ಏನಂತಲ್ಲ ಅಹಂ ಬ್ರಹ್ಮಾಸ್ಮಿ ಅಂದಾಗ ನಮ್ಮ ವೃತ್ತಿ ಹೊರಗೆ ಹೋಗಂಗಿಲ್ಲ. ವೃತ್ತಿ ಹೊರಗೆ ಹೋಗಿ ಬ್ರಹ್ಮಾಕಾರವೇ ಆಗ್ಬಿಡ್ತದ್ರಿ. ಅಂತಃಕರಣ ವೃತ್ತಿ ವ್ಯಾಪ್ತಿಯಿಂದ ಆವರಣ ಭಂಗವೆಂಬ ಅರ್ಥವನ್ನು ಮಾಡ್ಬೇಕು ಹೊರತು ಆವರಣ ಭಂಗ ಅಂತರಂಗ ಒಳಗಿಂದ ಒಳಗೆ ನಡೆಯುತ್ತಾದ್ರಿ. ಬಾಹ್ಯ ವಸ್ತು ಘಟಪಟಾದಂಗ ಅಂತಃಕರಣ ವೃತ್ತಿ ಹೊರಗೆ ಹೋಗಂಗಿಲ್ಲ. ಅಲ್ಲಿಂದ ಅಲ್ಲೇ ಅಹಂ ಬ್ರಹ್ಮಾಸ್ಮಿ ಕೂಡ ಆವರಣ ಭಂಗ ಆಗಿ ಅದೇ ನಾನಾಗಿ ಉಳಿಯುವಂತ ಸ್ಥಿತಿ ಇಲ್ಲಿ ಉಂಟಾಕತಿ. ಅದಕ್ಕೆ ವಿಷಯ ಅಲ್ಲ ಅಂತ ಹೇಳ್ತಾರೆ. ಆವರಣ ಭಂಗವೆಂಬ ಅರ್ಥವನ್ನು ಮಾಡಬೇಕೆ ಹೊರತು ಘಟದಂತೆ ಅದ್ವೈತ ಸ್ವರೂಪವು ವೇದ್ಯವೆಂಬ ಅರ್ಥವಲ್ಲ. ಆವರಣವನ್ನು ಭಂಗ ಮಾಡುವುದರಿಂದಲೇ ಶ್ರುತಿ ವಿಷಯವೆಂದು ಹೇಳಲ್ಪಡುತ್ತದೆ. ಇಲ್ಲಿ ಜ್ಞಾನಕ್ಕ ಇದು ವಿಷಯ ಅಂತ ಹೆಂಗ ಹೇಳ್ತಾರ, ಯಾಕೆ ಹೇಳ್ತಾರ ಅಂತಂದ್ರ ಬರೀ ಆವರಣ ಭಂಗ ಆಕತ್ರಿ. ಇಲ್ಲಿ ಯಾವ ವೃತ್ತಿನೂ ಇಲ್ಲ. ಅಂತರಂಗದೊಳಗ ಆತ್ಮಸ್ವರೂಪವೇ ಆಗ್ಬಿಡ್ತದ್ರಿ. ಅಲ್ಲೇನ್ ಅಜ್ಞಾನ ಅಂತ ನಿವಾರಣೆ ಆಕತಿ. ಅವಾಗ ಆತ್ಮಸ್ವರೂಪವೇ ನಾವು ಆಗ್ತವನ್ನುವಾಗ ಅಲ್ಲೇ ಆತ್ಮಸ್ವರೂಪ ಆಗೋದ್ರಿಂದ ಇದು ಏನಂತಾರೆ ಘಟದಂತ ಅದ್ವೈತ ಸ್ವರೂಪವು ವೇದ್ಯವೆಂದ ಅರ್ಥ ಅಲ್ಲ. ಈಗ ಹೊರಗಿನ ಘಟ ಪಟಾದಿಗಳು ಏನದವಲ್ಲ ನಮ್ಗೆ ತೋರ್ತವ, ಅದ್ರಾಗ ಇದು ಬರುವುದಿಲ್ಲ. ವೇದ್ಯಾಕದಿಂದ ಅರ್ಥ ಅಲ್ಲ. ಆವರಣವನ್ನು ಭಂಗ ಮಾಡುವುದರಿಂದಲೇ ಶ್ರುತಿ ವಿಷಯವೆಂದು ಹೇಳಲ್ಪಡುತ್ತದೆ. ವಸ್ತು ಮಾತ್ರ ವೇದ್ಯವಾಗಿಯೂ ಅಪರೋಕ್ಷವಾಗಿರುತ್ತದೆ. ಅವೇದ್ಯವಾಗಿಯೂ ಅಪರೋಕ್ಷವಾಗಿರುತ್ತದೆ. ವಸ್ತು ಮಾತ್ರ ಅವೇದ್ಯವಾಗಿಯೂ ಅಂದ್ರೆ ಗೋಚರವಲ್ಲ, ಪ್ರಕಟವಾಗುವುದಿಲ್ಲ. ಆದ್ರೂ ಅಪರೋಕ್ಷವಾಗಿರುತ್ತದೆ. ಪ್ರಕಟವಾಗುವುದು ಗೋಚರ ಆಗುವುದಿಲ್ಲ. ಯಾವ್ದ್ರಿ? ಆ ವಸ್ತು ಆತ್ಮಸ್ವರೂಪ ಅಹಂ ಬ್ರಹ್ಮಾಸ್ಮಿ ಅಂತೇಳಿ ನಾವು ಆದಾಗ ಆ ವಸ್ತು ಏನಕ್ಕದಲ್ಲ ಗೋಚರ ಆಕತ್ತಂದ್ರೆ ಗೋಚರ ಆಗುವುದಿಲ್ಲ. ಅಪರೋಕ್ಷ ಅನುಭವ ಉಂಟಾಗ್ತಲ್ಲ ಹೊರತಾಗಿ ಅದು ಈಗೇನ್ ಇಂದ್ರಿಯ ಗೋಚರ ಹಂಗ ಗೋಚರ ಆಗುವುದಿಲ್ಲ. ವಸ್ತು ಮಾತ್ರ ಅವೇದ್ಯವಾಗಿಯೂ ಅಪರೋಕ್ಷವಾಗಿರುತ್ತದೆ. ಆದ್ರಿಂದ ಯಾವ ದೋಷವೂ ಇಲ್ಲ. ಬಳಿಕ ಈ ಶ್ರುತಿ ಪ್ರಮಾಣದಲ್ಲಿ ಪೂರ್ವ ಭಾಗ ಉತ್ತರ ಭಾಗವೆಂದು ಎರಡು ಪ್ರಕಾರವಾಗಿರುವ ಉತ್ತರ ಭಾಗವೇ ಶ್ರೇಷ್ಠವೆಂದು ಹೇಳುತ್ತಾರೆ. ಈಗ ಇದನ್ನ ಒಂದು ಸ್ವಲ್ಪ ಸಮಾಧಾನವನ್ನ ಮತ್ತೆ ಯಾರ ಗುರುಗಳ ದುಂಡಪ್ಪ ಗುರುಗಳ ಅಥವಾ ಅಂತಾರ ಗುರುಗಳು ಹೇಳ್ತೀರೇನ್ರಪ್ಪರ? ಇದು ಇನ್ನೊಂದು ಸ್ವಲ್ಪ ವರ್ಣನೆ ಮಾಡಿ ಹೇಳ್ರಿ ನಮ್ಗೆ. ಹಲೋ ಸರ್, ಈ ಸಮಾಧಾನ ಅನ್ನುವಂಥದ್ದು ಐತಲ್ಲ ಸರ್? ಅದನ್ನ ಹೇಳ್ತಾರ್ರಿ ಗುರುಗಳು, ಕಠಿಣದ ಅದು. ಇಲ್ಲಿವರೆಗೆ ಆದ ವಿಷಯಗಳಲ್ಲಿ ಸಂಕ್ಷಿಪ್ತ ನಾನು ಒಂದು ಸ್ವಲ್ಪ ವಿಶೇಷ ವಿಚಾರ. ಶ್ರುತಿ ಮತ್ತು ಸ್ಮೃತಿಗಳಲ್ಲಿ ವ್ಯತ್ಯಾಸ ಏನು? ಮೊದಲೇ ಒಂದು ನುಡಿಯಲ್ಲಿ ಬರುವಂತ ಶ್ರುತಿಯನ್ನೇ ಸ್ಮರಿಸಿ ಬೇಡದ ಅತಿಶಯದ ಋಷಿ ವಾಕ್ಯ, ಸ್ಮೃತಿ ಎನಿಸಿ ಲೋಕದಳು ಸೇವೆನಿಸಲ್ ಶ್ರುತಿಯೇ ಪ್ರಮಾಣವು ಅಕೇಳರಿಕೆ ಅಂತ ಹೇಳಿದ್ರು. ಅಂದ್ರೆ ಇಲ್ಲಿ ಶ್ರುತಿಯನ್ನೇ ಸ್ಮರಿಸಿ ಅಂದಾಗ ಅತಿಶಯದ ಋಷಿ ವಾಕ್ಯಗಳು ಅತಿಶಯ ಅಂತ ಯಾಕಂದ್ರು, ಇದು ಸ್ವಾನುಭವದಿಂದ ಹೆಚ್ಚಿಗೆ ಹೇಳಿದಂತ ಮಹಾನ್ ಋಷಿಗಳ ಮಾತುಗಳು, ಪ್ರತ್ಯಕ್ಷ ಮಂತ್ರದ್ರಷ್ಟಾರರು. ಅವಕ್ಕ ಲೋಕದೊಳಗೆ ಏನಂದವರು ಶ್ರುತಿ. ಇನ್ನ ಸ್ಮೃತಿ ಅಂದ್ರೆ ಏನ? ಅವು ಅವರಿಂದ ಮತ್ತೊಬ್ರು ಕಿವಿಗೆ ಕೇಳಲ್ಪಟ್ಟಂತವು, ಕಿವಿಯಿಂದ ಕಿವಿಗೆ ಹಿಂಗ, ಅವುಗಳಿಗೆ ಸ್ಮೃತಿ. ಅವು ನೆನಪಿನ ಇಟ್ಕೊಂಡು ಅವ್ರು ಏನ್ ಮಾಡಿದ್ರು, ಹಂಗ ತಳಾಂತರ ಮಾಡ್ಕೋಂತ ಹೇಳ್ಕೋಂತ ಬಂದ್ರು. ಅವು ಲೋಕದೊಳಗೆ ಪ್ರಚಾರ ಆಗಿ ಸೇವೆವೆನಿಸಲ್. ಆದ್ರಿಂದ ಮೊಟ್ಟ ಮೊದಲು ಯಾವ್ದು ಉತ್ಪನ್ನ ಆಯ್ತು? ಶ್ರುತಿ. ಅದಕ್ಕೊಂದು ಉದಾಹರಣೆ ಕೊಟ್ಟು ಹೇಳ್ತಾರ. ಏನು? ನೀವು ಮದುವೆ ಮತ್ತು ಮರಣ ಕಾಲದಲ್ಲಿ ಮಂಗಲ ಕಾರ್ಯ, ಮದುವೆ ಅನ್ನುವಂತ ಮಂಗಲ ಕಾರ್ಯ ಆಗಲಿ ಅಥವಾ ಮರಣ ಕಾಲದಲ್ಲಿ ಅಮಂಗಲ ಕಾರ್ಯಗಳಲ್ಲಾಗಲಿ ಊದುಗರನ್ನ ಕರೆಸ್ತೇವೆ ನಾವು. ಯಾರು 3-4 ಜನರು ಇರ್ತಾರ, ಅದ್ರಾಗ ಒಬ್ಬ ಹಾಡಂತಾನ, ಮತ್ತೊಬ್ಬ ಹಲಿಗೆ ಬಾರಿಸ್ತಾನ, ಮತ್ತೊಬ್ಬ ಮಗದೊಬ್ಬ ಹಿಂಗ ಏನ್ರ ಸುತಿ ಹಿಡ್ಕೊಂಡಿರ್ತಾರ ಅವ್ರು. ನಮಗೇನ್ ಅನಿಸ್ತೈತಿ, ಅಲ್ಲಿ ಹಾಡವನ ಮುಖ್ಯ ಅನಿಸಿದ್ರು ಕೂಡ ಮುಕ್ತಿ ಯಾರು ಮುಖ್ಯ ಅಂತಂದ್ರೆ ಶ್ರುತಿ ಹಿಡ್ದವ. ಶ್ರುತಿ ಹಿಡಿದ ಮುಖ್ಯ ಅದಾನ.
ಅವ ಏನ್ ಮಾಡ್ತಾನೆ, ಎಲ್ಲರಿಗಿಂತ ಮೊದಲು ಪ್ರಾರಂಭ ಮಾಡ್ತಾನೆ ಬೋ ಅಂತೇಳಿ. ಕೊನೆಗೆ ಏನ್ ಮಾಡ್ತಾನ, ಅವ ಮುಗಿಸ್ತಾನ. ಎಲ್ಲರೂ ಬಿಟ್ಟ ಮೇಲೆ ಎಲ್ಲರೂ ಮುಗಿದ ಮೇಲೆ ಅವ್ ಬಿಡ್ತಾನ. ಅವ್ ಶ್ರುತಿ ಹಿಡ್ದಾಗಿ ಇವ್ರ ಸ್ಟಾರ್ಟ್. ಅವ್ ಹಿಡಿಲಿಲ್ಲ ಅಂದ್ರೆ ಇವ್ರ ಹಾಡಿ ಕಳೆನ ಬರೋದಿಲ್ಲ. ಹೀಗೆ ಮರಣ ಕಾಲದಲ್ಲಿ ಅಮಂಗಲ ಕಾರ್ಯಗಳು ನಡೆಸ್ತಾರ. ಆಗ ಅವೆಲ್ಲ ರಾಗಗಳು ಬದಲಾಗ್ತವೆ, ವೈವಿಧ್ಯತೆಗಳು, ರಾಗಗಳು, ತಾಳಗಳು ಎಲ್ಲ ಬದಲಾಗ್ತವೆ. ಆದ್ರ ಆ ಶ್ರುತಿ ಅಂತ ಏನ್ ಹೇಳ್ತೇವಲ್ಲ, ಅವ್ ಹಿಡ್ದಿರ್ತಾನ ಕೊರವ್ರವ ಬೋ ಅಂತಿರ್ತಾನ, ಅದು ಒಂದೇ ಇರ್ತದ, ಅದು ಬದಲಾಗೋದಿಲ್ಲ. ಹಂಗ ರಾಗಗಳು, ಆಲಾಪಗಳು ಎಲ್ಲವೂ ಬದಲಾದ್ರು ಅದು ಯಾವಾಗಲೂ ಬದಲಾಗದಿರುವಂತದ್ದು. ಹಂಗ ಶ್ರುತಿ ಏನದಲ್ಲ, ಅದು ಬದಲಾಗದಿರುವಂತದ್ದು ಶ್ರುತಿ ಅಂತೇಳಿ ಅದನ್ನ ನಾವು ಉದಾಹರಣೆ ಕೊಟ್ಟಿವಿ. ಆದ್ರಿಂದ ಅದನ್ನ ಬದಲ ಮಾಡಿದ್ರೆ ಅದು ತಪ್ಪೇ ಬಿಡ್ತೈತಿ. ಶ್ರುತಿ ಅದೇನದಲ್ಲ, ಬಟ್ಟಿಗೆ ಒಂದು ಹೊಡಿಸಿರ್ತೈತಲ್ಲ, ಅದು ಬದಲಾದ್ರೆ ಎಲ್ಲ ಬದಲಾಗ್ತಾವು. ಆದ್ರಿಂದ ಅದು ಒಂದೇ ರೀತಿ ಇದ್ದಾಗ ಉಳಿದು ಎಲ್ಲ ಸಮಾನವಾಗಿ ನಡ್ಕೊಂತ ಹೋಗಿರ್ತಾವ. ಇದೊಂದು ಉದಾಹರಣೆ ಕೊಡ್ತೇವೆ ನಾವು. ಇಲ್ಲಿ ಶ್ರುತಿಯಲ್ಲಿ ದೇಶ ಕಾಲಗಳ ಬದಲಾವಣೆ ಇಲ್ಲ. ಅಲ್ಲಿ ಮಾತ್ರ ಕಾಲಗಳ ಅನುಸಾರವಾಗಿ ಬದಲಾಗ್ತದ ಶ್ರುತಿ. ನೋಡ್ರಿ, ಇಲ್ಲಿ ಮರಣ ಕಾಲದಲ್ಲಿ ಬೇರೆ ಆಗ್ತದ. ಆದ್ರ ಸ್ಮೃತಿ ಆಗಲ್ಲ, ಅದನ್ನ ಅವಲಂಬಿಸಿಕೊಂಡು ಇದು ತೋರ್ತದ ಅಂತ ಅರ್ಥ. ಇಲ್ಲಿ ಏನದ, ಎಲ್ಲ ದೇಶ ಎಲ್ಲ ಕಾಲಗಳಲ್ಲಿ ಒಂದೇ ರೀತಿಯಾದ ಸರ್ವಕಾಲಿಕದ ಶ್ರುತಿ ಸಮಾನದ. ಅಲ್ಲಿ ಏನ ನಾವು ಓದುವಾಗ ನೋಡ್ತೇವಲ್ಲ, ಅದು ಸಮಾನದ. ಮರಣ ಕಾಲದಲ್ಲಿ ಆಗಲಿ, ಮಂಗಲ ಕಾರ್ಯದಾಗಲಿ, ಆ ಶ್ರುತಿ ಏನಾದ್ರ ಓದ್ತಿರ್ತಲ್ಲ ನಾವು ಕೊರೋರ ಬಟ್ಟಿಗೆ, ಅದಕ್ಕ ನಾವು ಶ್ರುತಿ ಇದ್ದದ್ದ ಶ್ರುತಿ ಅಂತೇವ. ಅದಕ್ಕನುಸರಿಸಿ ಉಳಿದೆಲ್ಲವೂ ಹೊಂಟಿರ್ತಾವ, ಸರಿಯಾಗಿ ಹೊಂಟಿರ್ತಾವ. ಹಾಗೆ ಎಲ್ಲಾ ದೇಶ ಎಲ್ಲ ಕಾಲಗಳಲ್ಲಿ ಬದಲಾವಣೆ ಯಾವುದಾಗುದಿಲ್ಲ, ಅದು ಶ್ರುತಿ. ಅದಕ್ಕ ಮೊದಲು ನಾವ್ ಹೆಂಗ ಓದಿರಲ್ಲ ಅರ್ಥಾತ್ ಇಲ್ಲಿ ಏನಿದ್ರ ಅರ್ಥ ದ್ರಾಷ್ಟ ಅಂತಂದ್ರ, ಮೊದಲು ಯಾರು ಹೇಗೆ ಓದಿದ್ರಲ್ಲ ಈಗಿನವರು ಮುಂದಿನವರು ಒಂದೇ ರೀತಿ ಹೇಳ್ಬೇಕಂದ್ರ ಶ್ರುತಿ ಬದಲಾಗುದಿಲ್ಲ. ಇನ್ನ ಉಳಿದವ್ರು ಏನ್ ಮಾಡ್ತಾರಲ್ಲ, ಕಾಲಕ್ಕೆ ಬದಲು ಮಾಡ್ತಾರ ಅವರು. ಶ್ರುತಿ ಅಲ್ಲ, ಅದು ಕೇಳಲ್ಪಟ್ಟಂತದ್ದು ವ್ಯತ್ಯಾಸ ಆಗ್ತದೆ. ಅವು ಸ್ಮೃತಿಗಳು ದೇಶ ಕಾಲೋಚಿತವಾಗಿ, ಆಯಾ ದೇಶಕ್ಕನುಸಾರವಾಗಿ, ಋತುಕ್ಕನುಸಾರವಾಗಿ ಅವರು ಏನ್ ಮಾಡ್ತಾರ, ಆ ವೇದವನ್ನ ಏನ್ ಕೇಳಿರ್ತಾರಲ್ಲ, ಭಿನ್ನ ಭಿನ್ನ ಅಭಿಪ್ರಾಯಗಳನ್ನು ಕೂಡ್ಕೊಂಡು ಅವು ಶ್ರುತಿ ಅನಿಸ್ತಾವ. ಅದು ಸ್ಮೃತಿಗಳು ಯಾಕೆ ಬಂದಾಗ್ತಾವು? ಸ್ಮೃತಿಗಳು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಆಗ್ತಾವ. ಕೃತಯುಗದಲ್ಲಿ ಮನುಸ್ಮೃತಿ, ತ್ರೇತಾಯುಗದಲ್ಲಿ ಗೌತಮ ಸ್ಮೃತಿ, ದ್ವಾಪರ ಯುಗದಲ್ಲಿ ಶಂಕಲಿತ ಸ್ಮೃತಿ, ಕಲಿಯುಗದಲ್ಲಿ ಯಾವ್ದದ ಈಗ ಪರಾಶರ ಸ್ಮೃತಿ. ಆದರೆ ಏನು, ಇವೆಲ್ಲವುಗಳಲ್ಲಿರುವಂತಹ ಧರ್ಮ ಹಾಸ್ಯಕ್ಕಾಗ್ಯದ, ತತ್ವ ಒಂದದ. ಅದನ್ನ ನಿಜಗುಡ್ರ ವಿವೇಕ ಚಿಂತಾಮಣಿಯೊಳಗೆ ಮುಂದೆ ಹೇಳ್ತಾರ. ಆದ್ರೆ ವ್ಯವಹಾರದಲ್ಲಿ, ಸಂಪ್ರದಾಯದಲ್ಲಿ, ರಾಯಗಳಲ್ಲಿ ಬದಲಾದರೂ ಕೂಡ, ಆಚರಣೆಯಲ್ಲಿ ಬದಲಾದ್ರು ಆ ಶ್ರುತಿ ಎಂದು ಬದಲಾವಣೆಗಿಲ್ಲ. ಎಲ್ಲಾ ದೇಶ, ಎಲ್ಲ ಕಾಲ, ಎಲ್ಲದರಲ್ಲಿ ಕೊಡ್ತಕ್ಕಂತ ಅದ. ಆದ್ರಿಂದ ಶ್ರುತಿಯಲ್ಲಿ ಏನದ, ದೇಶ ಕಾಲಗಳ ಬದಲಾವಣೆ ಇಲ್ಲ. ಆದ್ರೆ ಸ್ಮೃತಿ ಆಗಲ್ಲ. ಅದನ್ನ ಅನುಸರಿಸಿಕೊಂಡು ದೇಶ ಕಾಲಕ್ಕೆ ಅನುಸಾರವಾಗಿ ಅದರ ಅಪೇಕ್ಷೆಯಿಂದ ಇವೆಲ್ಲ ಬದಲಾಗ್ತವ. ಶ್ರುತಿ ನಿರಪೇಕ್ಷದ, ಸ್ಮೃತಿ ಅಪೇಕ್ಷೆಯಿಂದ ತೋರುವಂತಹದ್ದು. ಹೀಗೆ ಒಂದು ನಿರಪೇಕ್ಷದ, ಒಂದು ಸಾಪೇಕ್ಷದ. ಒಟ್ಟಿನ ಮೇಲೆ ಇದು ಇನ್ನೊಂದು ಉದಾಹರಣೆ ಕೊಡ್ತಾರ. ಏನು ಇನ್ನೊಂದು ರೀತಿ ಅಂತ ಹೇಳಿದ್ರು, ಶರೀರದಲ್ಲಿ ಏನದಾವ, 4 ವಾಣಿಗಳದಾವ. ಪರ ಪಶ್ಯಂತಿ, ಮಧ್ಯಮ, ವೈಖರಿ. ಮೂಲಾಧಾರದಿಂದ 2 ಎಡ ಮತ್ತು ಪಿಗಳ ನಡುವೆ ಆ ಒಂದು ಸುಸುವಿನ ಕಾಲುವೆಯಿಂದ ಹೊಂಡತದದು ಅಮೃತವನ್ನು ಸುರಿಸ್ತಕ್ಕಂಥದ್ದು. ಎಲ್ಲಿ? ನೆತ್ತಿಯಲ್ಲಿ, ಅಲ್ಲಿ. ಹಾಗೆ ಇಲ್ಲಿ ಶರೀರದಲ್ಲಿ 4 ಏನದಾವ, ವಾಣಿಗಳದಾವ. ಪರ ಅಂದ್ರೆ ಮೂಲಾಧಾರದಲ್ಲಿ, ಪಶ್ಯಂತಿ ಎಲ್ಲಿದ, ನಾಭಿಯೊಳಗದ. ಮಧ್ಯಮ ಹೃದಯದಲ್ಲದ. ವೈಖರಿ ಎಲ್ಲಿದ, ಕಂಠದೊಳಗದ. ಈ ರೀತಿ ಒಂದು ವರ್ಣ ಸ್ವರ 4 ಭೇದದಿಂದ, ಅರ್ಥಾತ್ ಮೂಲಾಧಾರದಿಂದ ಹಿಡ್ಕೊಂಡು ಎಲ್ಲಿಂದ ಹೋಗ್ತದದು, ಅಲ್ಲಿ ಮೂಲದಿಂದ ಹಿಡ್ಕೊಂಡು ನಾಭಿ, ಹೃದಯ, ಕಂಠ ಹಿಂಗ ದಾಟಿ ಹೊರಗೆ ವೈಖರಿ ವಾಣಿಯಾಗಿ ಹೊರಗೆ ಬರ್ತದ. ಆದ್ದರಿಂದ ಇದು ಬದಲಾವಣೆ ಹಾಕೊಂತ ಹೋಗ್ತೈತಿ ನೋಡ್ರಿ. ಅದು ಮೂಲಾಧಾರಲ್ಲಿ ಹೊಡತಕ್ಕಂತ ಯಾವ ಸ್ವರ ಅದಲ್ಲ, ಅದು ಹೆಂಗದ, ಶ್ರುತಿ ಉಪಾಧಿಯಲ್ಲಿ ಅದ. ಹೆಂಗ ಇವು ಕೊರವರಲ್ಲಿ ಓದ್ತಿರ್ತಾನಲ್ಲ ಶ್ರುತಿ, ಹಾಗೆ ಶ್ರುತಿ ಅಂದ್ರೆ ಇಲ್ಲಿ ಉದಾಹರಣೆ. ಇದು ಒಂದು ಅನಂತ ಸ್ಥಾನಗಳ ಸಂಪರ್ಕ ಭೇದದಿಂದ ಏನಾಗ್ತತಿ, ಸ್ಮೃತಿ ಏನಾಗ್ತದ, ಬದಲಾಗ್ತದ. ನಾಭಿಯಲ್ಲಿ ಬೇರೆ, ಹೃದಯದಲ್ಲಿ ಬೇರೆ,
ಹೊಂಟದಲ್ಲಿ ಬೇರೆ ಈಗ ಬದಲಾವಣೆ ಆಗ್ತಂತ ಹೋಗ್ತದ್ದು. ಯಾವುದು ಸ್ಮೃತಿಯಲ್ಲಿ ದೇಶ ಕಾಲಗಳ ಅನುಸರಿಸಿ ವರ್ಣ ಭೇದಗಳ ಅನುಸರಿಸಿ ಅದು ಬದಲಾವಣೆ ಆಗ್ತದ. ಆದ್ರೆ ಶ್ರುತಿ ಮೂಲಾಧಾರದಲ್ಲಿರ್ತಕ್ಕಂತ ಶ್ರುತಿ ಏನದಲ್ಲ ಯಾವಾಗಲೂ ಬದಲಾವಣೆ ಆಗೋದಿಲ್ಲ, ಯಾವುದೇ ರೀತಿಯಿಂದ ದೋಷದಿಂದ ಕೂಡ್ಕೊಂಡಿಲ್ಲ. ಮೂಲವಾಣಿ ಅಂತ ಮೂಲಾಧಾರ ಮೂಲದಿಂದ ಹೊಂಟಂತದ್ದು. ಹಂಗ ಲೋಕದೊಳಗ ಎಲ್ಲಿ ಹೊಂಟಿದ್ವು ಅಂತಂದ್ರ ಇಲ್ಲಿ ಸಹ್ಯ ಐಕ್ಷ ಬ್ರಹ್ಮನಿಂದ ಮುಖದಿಂದ ಸ್ವಲ್ಪ ಏನೋ ಮಿಸ್ಕ್ ಆಯ್ತಂತ, ಅಲ್ಲಿಂದ ಇದು ಹೊಂಟದ ಸಹ್ಯಕ್ಷ, ಅಲ್ಲಿಂದ ಮಿಸ್ಕ್ ಆದಾಗ ಹೊರಗೆ ಬಂದದ ಮೂಲಿದ್ದದ್ದು ಮೂಲವಾಣಿ. ಹೀಗೆ ನಾವು ಅವುಗಳಲ್ಲಿ ವ್ಯತ್ಯಾಸ ಮಾಡ್ತೇವಿ. ಆದ್ದರಿಂದ ಸ್ವಲ್ಪ ಶ್ರುತಿ ಮತ್ತು ಸ್ಮೃತಿ ವ್ಯತ್ಯಾಸ ಅದಾವ ಅನ್ನೋದು ಕೇಳಕತ್ತಾರ. ಅದಕ್ಕೆ ಇವೆಲ್ಲ ಎಲ್ಲಿಂದ ಹೋಗ್ಬೇಕು? ಶ್ರುತಿ ಅಂದ್ರೆ ಬ್ರಹ್ಮಸೂತ್ರ, ವೇದಗಳು ಇವೆಲ್ಲ ಹೇಳ್ತಾರ. ಭಗವದ್ಗೀತಾ ಇದು ಶ್ರುತಿ, ಭಗವಂತನಿಂದ ಅರ್ಜುನಿಗೆ ಹೇಳಲ್ಪಟ್ಟದ್ದು. ಉಪನಿಷತ್ತುಗಳೇನದಾವಲ್ಲ ಬ್ರಹ್ಮಸೂತ್ರ ಇವೆಲ್ಲ ಶ್ರುತಿಯವು, ಲೋಕದಳು ಸೇವೆ ಅದಾವು. ಆದ್ರಿಂದ ಅದನ್ನ ಅವರು ಇದರೊಳ್ಯಾರ ಸ್ಮೃತಿ ಎನಿಸಿ ಲೋಕದಳು ಅವು ಸೇವೆಗೆ ಉಳಿದು ಸ್ಮೃತಿ ಆ ಸ್ಮೃತಿಯನ್ನ ಸ್ಮರಿಸಿ ಅವನ್ನ ವೇದಗಳಿರುವಂತ ಏನು ಶ್ರುತಿವಾಣಿಗಳದಾವಲ್ಲ ಅವನು ಹೇಳಿದಂತ ಅತಿಶಯದ ವಾಕ್ಯಗಳು, ಶ್ರುತಿಯನ್ನೇ ಸ್ಮರಿಸಿ ಹೇಳಿದ ಅತಿಶಯದ ಋಷಿ ವಾಕ್ಯಗಳು ಸ್ಮೃತಿ ಎನಿಸಿ ಅವೆಲ್ಲ ಲೋಕದೊಳಗೆ ಆದ ನಂತರದೊಳಗ ಸ್ಮೃತಿ ಎಷ್ಟೋ ಪರಾಶರ ಎಷ್ಟೋ ಶ್ರುತಿಗಳದ ನೋಡ್ರಿ, ಅವೆಲ್ಲವೂ ಸೇವೆಗೆ ಅವ. ಅದರಿಂದ ಮೊಟ್ಟ ಮೊದಲು ಹುಟ್ಟಿದಂಥದ್ದು ಯಾವುದು? ಶ್ರುತಿ ಪ್ರಮಾಣ ಕೇಳರಿಕೆ ಎನ್ನುವಂಥದ್ದನ್ನ ಹೇಳ್ಕೊಂತ ಬರ್ತಾರ. ಇದು ವಿಶೇಷವಾದಂತ ಚರ್ಚೆ ಇರ್ಲಿ. ಈ ಪ್ರಕಾರವಾಗಿ ಉದಾಹರಣೆಗಳೊಂದಿಗೆ ನಾವು ತಿಳ್ಕೊಳ್ಳುವಂತದ್ದು ಇರ್ತದ. ಸ್ಮೃತಿ ಮತ್ತು ಶ್ರುತಿ ಇಲ್ಲಿ ಏನು ವಿಶೇಷವಾದ ವಿಚಾರ ಮಾಡುವುದರಿಂದ ನಮಗೆ ವ್ಯತ್ಯಾಸ ಗೊತ್ತಾಗ್ತೈತೆ ಅನ್ನೋ ಉದ್ದೇಶಕ್ಕ ಇದನ್ನ ನಾವು ಹೇಳಿದ್ದಾಗ್ಯದ. ಆದ್ರಿಂದ ಇದು ಸ್ವರ ಪ್ರಾಧಾನ್ಯದ ಅದು ಶ್ರುತಿ. ಇದು ಸ್ವರ ಪ್ರಾಧಾನ್ಯ ಇಲ್ಲ. ಇದು ಯಾವುದು? ಶ್ರುತಿ, ಶ್ರು ಶಗಣಿಶ ಶ್ರುತಿ, ಅಲ್ಲಿ ಸ್ವರಗಳ ಅನುಸಾರವಾಗಿ ಬದಲಾಗ್ತದ. ಅಲ್ಲಿ ಶಬ್ದ ಎಲ್ಲ ಅನೇಕ ಪುರಾಣ ಆದಿಗಳು ಎಲ್ಲ ಶ್ರುತಿಯಲ್ಲಿ ಹೋಗ್ತಾವ. ಶ್ರುತಿಯಲ್ಲಿ ಮಾತ್ರ ಯಾವುದೇ ಪುರಾಣ ಯಾವಿಲ್ಲ. ಅಲ್ಲಿ ನೇರವಾದ ವಾಣಿಗಳು, ತ್ರಿಕಾಲ ಅಭಾವಿತವಾದಂತ ಇರುವರು ಕುಳಿತಂತೆ ಇರುವಂತ ವಾಣಿಗಳು, ಹಿಂದೆ ಹಿಂದು ಮುಂದೆ ಎಂದೆಂದಿರ್ತಕ್ಕಂಥ ಯಾವ ಬದಲಾವಣೆ ಆಗಿರಂತ ತತ್ವದ ಕುರಿತು ವಾಣಿಗಳದಲ್ಲ ಅವ ಶ್ರುತಿ. ಹೀಗೆ ಸರ್ವರಿಗೆ ಅದರಿಂದ ಹಿತ ಆಗ್ತದೆ. ಅದರಿಂದ ಶ್ರುತಿ ಆ ಶ್ರುತಿಯನ್ನ ಪುನಃ ಕೇಳಿದ್ದನ್ನ ಸ್ಮರಿಸಿ ಸರ್ವರಿಗೂ ಹಿತ ಆಗಲಿ ಅನ್ನುವಂತಹದ್ದನ್ನ ಬರ್ಕೊಂತ ಬಂದರು, ಅಥವಾ ಸ್ಮರಿಸಿ ಅದನ್ನ ಮುಂದೆ ತಾಳೆಲೆಗಳಲ್ಲಿ ಬರ್ಕೊಂತ ಬಂದರು ಋಷಿಗಳು. ಅವರು ತಮ್ಮ ಅನುಭವದ ವ್ಯವಹಾರದಲ್ಲಿ ಅದನ್ನ ಬರೆದಿಟ್ಟಾರಂತ ತಿಳ್ಕೊಂಡು ನಮಗೆ ಈ ಸ್ಮೃತಿಗಳೆಲ್ಲ ಲಭ್ಯದಾವ. ಮನುಷ್ಯ ಎಷ್ಟು 32 ಏಟ್ ಅದ ನೋಡ್ರಿ. ಸ್ಮೃತಿಗಳೆಲ್ಲ ನಮಗೆ ಅನುಕೂಲ ಆಗ್ಯಾವ. ಇವೆಲ್ಲ ಋಷಿಗಳು, ಮುಂದೆ ಬರುವಂತ ಋಷಿಗಳು ಇವುಗಳನ್ನ ಬರ್ದಾರಂದ್ರು ಕೂಡ ಅವ್ರಿಗೆ ಏನು ಶ್ರುತಿ ಪ್ರಮಾಣ, ಅವೆಲ್ಲವಕ್ಕೂ ಮೂಲ ಯಾವುದು? ಶ್ರುತಿ ಪ್ರಮಾಣ. ಆದ್ರಿಂದ ನೋಡ್ರಿ ಏನ್ ಮಾಡ್ಯಾರ, ವೇದಗಳನ್ನ ಸಮ್ಮತವಾಗಿದಾವ, ವೇದ ಸಮ್ಮತವಾಗಿರ್ತಂತ ಶ್ರುತಿಗಳನ್ನು ಒಪ್ಪರಿ. ಸ್ಮೃತಿಗಳ ಕಾಲಕ್ಕೆ ಬದಲಾವಣೆ ಆಗಬಹುದು. ಆದ್ರಿಂದ ಅವು ಎಲ್ಲಿದಾವ ಅಂದ್ರ ವೇದದ ಅಂತ್ಯ ಭಾಗದಲ್ಲಿ ಉಪನಿಷತ್ ಅಂದ್ರ ವೇದದ ಅಂತ್ಯ ಭಾಗದಲ್ಲಿ ಅವುಗಳು ಬರ್ತಾವ. ಅದನ್ನ ಈಗ ಸಿಪ್ಪತ್ರಪ್ಪ ಅವ್ರು ಓದಿದ್ರು. ಅದನ್ನ ಮುಂದಿನ ವಿಶೇಷ ವಿಚಾರವನ್ನ ನಾಳಿಂದ ನಮ್ಮ ಗುರುಗಳು ಇನ್ನೊಮ್ಮೆ ಇದನ್ನ ಹೇಳಿ ಮಾಡ್ತಾರ ಅನ್ನೋ ಉದ್ದೇಶಕ್ಕೆ ಶ್ರುತಿ ಸ್ಮೃತಿ ಎರಡು ಶಬ್ದಗಳನ್ನ ವಿಶೇಷವಾಗಿ ನಾ ಬಿಡಿಸಿ ಹೇಳಿದ್ದೀನಿ. ಇನ್ನೂ ವಿಶೇಷ ಉಳಿದಿದ್ರ ತಾವು ಇನ್ನೊಮ್ಮೆ ಅದನ್ನ ಹೇಳಿ ಸರಿಪಡಿಸ್ಬೇಕಂತೇಳಿ ನಮ್ಮ ಗುರುಗಳಲ್ಲಿ ವಿನಂತಿಸಿಕೊಂಡು ನಾನು ಮಾತು